ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಮೈಸೂರು ರಸಾಯನಶಾಸ್ತ್ರ ಉಪನ್ಯಾಸಕರ ವೇದಿಕೆಯಿಂದ ನಡೆಸುತ್ತಿರುವಂತಹ ಉಪನ್ಯಾಸಕ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶ್ರೀನಿವಾಸ್, ರಸಾಯನಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು. ನಾವಿವತ್ತು ಸ್ಟ್ರಕ್ಚರ್ ಆಫ್ ಆಟಮ್, ನಿಮ್ಮ ಫಸ್ಟ್ PUC ಕೆಮಿಸ್ಟ್ರಿಯಲ್ಲಿ ಬರುವಂಥ ಸೆಕೆಂಡ್ ಚಾಪ್ಟರ್ ಇದು, ಸ್ಟ್ರಕ್ಚರ್ ಆಫ್ ಆಟಮ್ ಅಂತ ಹೇಳಿ. ಸೊ ಈ ಚಾಪ್ಟರ್ ಬಗ್ಗೆ ನಾನು ಡೀಟೇಲ್ ಆಗಿ ನಿಮಗೆ ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫಸ್ಟು ಸ್ಟ್ರಕ್ಚರ್ ಆಫ್ ಆಟಮ್, ಈ ಚಾಪ್ಟರ್ಲಿ ನಾವು ಏನನ್ನು ಕಲಿತೀವಿ ಅನ್ನೋದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ನ ಕೊಡ್ತೀವಿ. ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಆಟಮ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು, ಮತ್ತೆ ಹೇಳ್ತೀನಿ ನಾನು ಅದನ್ನು. ಸೊ ಆಟಮ್ ಒಳಗಡೆ ಇನ್ನೂ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಇದ್ದಾವೆ. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್. ಇದು 3 ಮೇಜರ್ ಸಬ್ ಅಟಾಮಿಕ್ ಪಾರ್ಟಿಕಲ್ಸು ನಾವು ಆಟಮ್ ಒಳಗಡೆ ನೋಡ್ಬೋದು, ಹೌದಲ್ವಾ? ಸೊ ಈ ಎಲೆಕ್ಟ್ರಾನು, ಪ್ರೋಟಾನ್ಸು, ನ್ಯೂಟ್ರಾನ್ಸು ಆಟಮ್ ಒಳಗಡೆ ಇದೆ ಅಂತ ಹೇಗೆ ಗೊತ್ತಾಯಿತು? ಸೈಂಟಿಸ್ಟ್ಗಳು ಈ ಎಲೆಕ್ಟ್ರಾನ್ ಮತ್ತು ಪ್ರೋಟಾನ್, ನ್ಯೂಟ್ರಾನ್ ಇರೋದನ್ನು ಹೇಗೆ ಡಿಸ್ಕವರ್ ಮಾಡಿದ್ರು? ಡಿಸ್ಕವರ್ ಮಾಡೋಕ್ಕೋಸ್ಕರ ಅವರು ಏನೇನು ಎಕ್ಸ್ಪೆರಿಮೆಂಟನ್ನು ಪರ್ಫಾರ್ಮ್ ಮಾಡಿದ್ರು, ಹೇಗೆ ಪರ್ಫಾರ್ಮ್ ಮಾಡಿದ್ರು, ಯಾರು ಪರ್ಫಾರ್ಮ್ ಮಾಡಿದ್ರು, ಅದನ್ನು ಕಲಿತಾ ಹೋಗ್ತೀವಿ. ಅದಾದಮೇಲೆ ಈಗ ಎಲೆಕ್ಟ್ರಾನ್ ಡಿಸ್ಕವರ್ ಆಯಿತು, ಪ್ರೋಟಾನ್ ಡಿಸ್ಕವರ್ ಆಯಿತು, ನ್ಯೂಟ್ರಾನು ಡಿಸ್ಕವರ್ ಆಯಿತು ಅಂತ ಅಂದ್ಕೊಳ್ಳಿ. ಆಟಮ್ ಒಳಗಡೆ ಅವರೆಲ್ಲ ಒಟ್ಟಿಗೆ ಇದ್ದಾರಾ ಅಥವಾ ಬೇರೆ ಬೇರೆ ಇದ್ದಾರಾ? ಡಿಫ್ರೆಂಟ್ ವೇನಲ್ಲಿ ಅರೇಂಜ್ಮೆಂಟ್ ಆಗಿದ್ದಾರಾ? ಅವರು ಅರೇಂಜ್ ಆಗಿದ್ರೆ ಹೇಗೆ ಅರೇಂಜ್ ಆಗಿದ್ದಾರೆ? ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋದೆ ಸ್ಟ್ರಕ್ಚರ್ ಆಫ್ ಆಟಮ್. ಓಕೆನಾ? ಸೊ ನಾವು ಇವತ್ತು ಆ ಚಾಪ್ಟರ್ ಬಗ್ಗೆ ಡೀಟೇಲ್ ಆಗಿ ಕಲಿತಾ ಹೋಗೋಣ. ಸೊ ನಾನು ಈ ಚಾಪ್ಟ್ರಿಗೆ ಹೋಗೋಕ್ಕಿಂತ ಮುಂಚೆ ಒಂದು ವರ್ಡನ್ನು ತಗೋತೀನಿ. ನೀವು ಮತ್ತೆ ಇದನ್ನು ಕಲಿತೀರಿ, ವರ್ಡನ್ನು ಹೈಸ್ಕೂಲ್ ಲೆವೆಲಲ್ಲಿ ಕಲ್ತಿರ್ತೀರ ಅನ್ಕೋತೀನಿ, ಮತ್ತೆ ಕಲಿತೀರಾ ನೀವು ಫಸ್ಟ್ ಚಾಪ್ಟ್ರಲ್ಲಿ. ಮ್ಯಾಟರ್ ಅಂತ ಹೇಳ್ಬಿಟ್ಟು, ಏನು ಮ್ಯಾಟರ್ ಅಂದರೆ ಇಟ್ ಈಸ್ ಎನಿಥಿಂಗ್. Matter is anything which has mass and occupy the space is called as a matter. ಏನು ಹಾಗಂದರೆ ಮೀನಿಂಗ್ ಹೇಳ್ತಾ ಹೋಗ್ತೀನಿ ನೋಡ್ಕೊಳ್ಳಿ. ಈಗ ಇದೊಂದು ಸಾಲಿಡ್ ಸಬ್ಸ್ಟೆನ್ಸ್, ಚಾಕ್ ಪೀಸ್ ಕಾಣಿಸ್ತಾ ಇದೆ ಅಲ್ವಾ? ಇದಕ್ಕೆ ಮಾಸ್ ಇದೆ, ಹೌದಾ? ಮತ್ತು ಈ ಸಬ್ಸ್ಟೆನ್ಸನ್ನು ನೀವು ಯಾವುದಾದ್ರು ಒಂದು ಪ್ಲೇಸ್ ಮೇಲೆ ಇಟ್ಟಾಗ ಏನಾಗುತ್ತೆ ಅಂದರೆ ಆ ಪ್ಲೇಸನ್ನು ಆ ಆಬ್ಜೆಕ್ಟ್ ಏನು ಮಾಡುತ್ತೆ, ಆಕ್ಯುಪೈ ಮಾಡ್ಕೊಳ್ಳುತ್ತೆ ಸ್ಪೇಸನ್ನು. ಸೊ ಅವಾಗ ಇದೇನಾಯಿತು? ಮ್ಯಾಟ್ರ್ ಆಯಿತು. ಹಾಗೆ ಲಿಕ್ವಿಡ್, ವಾಟ್ರ್ ತೊಗೊಳ್ಳಿ. ವಾಟರ್ಗೆ ಮಾಸ್ ಇದೆ ಅಲ್ವಾ? ಇದೆ ತಾನೆ? ಆ ವಾಟ್ರನ್ನ ನೀವು ಯಾವುದಾದ್ರು ಒಂದು ಕಂಟೈನರ್ಗೆ ಫಿಲ್ ಮಾಡಿದ್ರೆ, ಆ ಫಸ್ಟು ಒಂದು ಕಂಟೈನರ್ ಖಾಲಿ ಇದೆ ಅಂತ ಅಂದ್ಕೊಳ್ಳಿ, ಅದಕ್ಕೆ ವಾಟ್ರ್ ಹಾಕ್ತೀರಾ. ಸೊ ಆ ಕಂಟೈನರ್ಲಿದ್ದ ಸ್ಪೇಸನ್ನು ಆ ವಾಟ್ರ್ ಏನು ಮಾಡ್ತು? ಆಕ್ಯುಪೈ ಮಾಡ್ಕೋತು. ಅಂದಮೇಲೆ ವಾಟರು ಕೂಡ ಏನಾಯಿತು ಅಲ್ಲಿ? ಇಸ್ ಅ ಮ್ಯಾಟರ್. ಲಿಕ್ವಿಡ್ ಇಸ್ ಅ ಮ್ಯಾಟರ್. ಹಾಗೆ ಗ್ಯಾಸಿಗೆ ಮಾಸ್ ಇದೆ ಅಲ್ವಾ? ಹೈಸ್ಕೂಲ್ ಲೆವೆಲಲ್ಲಿ ಕಲ್ತಿದ್ದೀರಾ ಗ್ಯಾಸ್ಗೆ ಮಾಸ್ ಇದೆ ಅಂತ ಹೇಳ್ಬಿಟ್ಟು. ಮತ್ತು ಆ ಗ್ಯಾಸು ಕೂಡ ಸ್ಪೇಸನ್ನು ಆಕ್ಯುಪೈ ಮಾಡ್ಕೊಂಡಿದೆ. ಈಗ ಇದೆಲ್ಲ ಸ್ಪೇಸ್ ಅಲ್ವೇನ್ರಪ್ಪ? ಈ ಸ್ಪೇಸಲ್ಲಿ ಏನಿದೆ ನಿಮಗೆ? ಗ್ಯಾಸ್ ಇದೆ. ಆ ಸ್ಪೇಸನ್ನು ಆಕ್ಯುಪೈ ಮಾಡ್ಕೊಂಡಿರೋದು ಯಾವುದು? ಗ್ಯಾಸ್. ಸೊ ಸಾಲಿಡ್, ಲಿಕ್ವಿಡ್, ಗ್ಯಾಸ್, ದಿಸ್ ಆರ್ ಆಲ್ ಕಾಲ್ಡ್ ಆಸ್ ಎ ಮ್ಯಾಟರ್. ಹಾಗೆ ಮ್ಯಾಟರ್ ಅಂದರೆ ಏನಂತ ಹೇಳ್ಬೋದು? ಇಟ್ ಈಸ್ ಎನಿಥಿಂಗ್ ವಿಚ್ ಹ್ಯಾಸ್ ಮಾಸ್ ಆ್ಯಂಡ್ ಆಕ್ಯುಪೈ ದ ಸ್ಪೇಸ್. ಇದು ಯಾಕೆ ಈ ವರ್ಡನ್ನು ನಾನು ತೊಗೊಂಡೆ ಇಲ್ಲಿ ಅಂದರೆ, ಹಿಂದೆ ಅರೌಂಡು 400 BC, ನೀವು ಹೇಳ್ಬೋದು 400 BCಯಲ್ಲಿ ಸೈಂಟಿಸ್ಟ್ಗಳಿಗೆ ಒಂದು ಇಮ್ಯಾಜಿನೇಷನ್ ಇತ್ತು. ಏನು? ಎನಿ ಮ್ಯಾಟರ್, ಓಕೆ, ಎನಿ ಮ್ಯಾಟರ್ ನೀವು ಡಿವೈಡ್ ಮಾಡ್ತಾ ಹೋದರೆ, ಈಗ ಇದೊಂದು ಮ್ಯಾಟ್ರ್ ಅಲ್ವಾ? ನೀವು ಇದನ್ನು ಡಿವೈಡ್ ಮಾಡ್ತಾ ಹೋದರೆ ಎಂಡು ನಿಮಗೆ ಆಟಮ್ ಅಂತ ಹೇಳ್ತಾರೆ. ಸೊ ಆಟಮ್ನ ಫರ್ದರ್ ಡಿವೈಡ್ ಮಾಡೋದಕ್ಕೆ ಆಗಲ್ಲ ಅನ್ನೋ ಥಿಂಕಿಂಗ್ ಇತ್ತು ಹಿಂದೆ ಸೈಂಟಿಸ್ಟ್ಗಳಲ್ಲಿ. ಆಟಮ್ನ ಫರ್ದರ್ ಡಿವೈಡ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು. ಈ ಆಟಮ್ ಅನ್ನೋ ನೇಮ್ ಎಲ್ಲಿಂದ ಬಂತು ಅಂದರೆ, ಇಟ್ ಕೇಮ್ ಫ್ರಮ್ ದ ಗ್ರೀಕ್ ವರ್ಡ್. ಸೊ ಗ್ರೀಕ್ ವರ್ಡಲ್ಲಿ ಒಂದು ವರ್ಡ್ ಇದೆ, ಎಟೋಮಿಯೋ ಅಂತ ಹೇಳ್ಬಿಟ್ಟು. ಸೊ ಈ ವರ್ಡು ಗ್ರೀಕಲ್ಲಿರೋದು. ಇದ್ರ ಮೀನಿಂಗ್ ಏನು ಅಂದರೆ ನಾನ್ ಡಿವಿಸಬಲ್. ಅಂದರೆ ಫರ್ದರ್ ಡಿವೈಡ್ ಮಾಡೋಕ್ಕಾಗದಿರೋದನ್ನ ಗ್ರೀಕಲ್ಲಿ ಎಟೋಮಿಯೋ ಅಂತ ಹೇಳಿ ಕರಿತೀವಿ. ಅದನ್ನೇ ನಾವು ಈಗ ಆಟಮ್ ಅಂತ ತೊಗೊಂಡ್ರು. ಸೊ ಆಟಮ್ ಅಂದ್ರೆ ಏನು? ಫರ್ದರ್ ನೀವು ಅದನ್ನು ಡಿವೈಡ್ ಮಾಡೋಕ್ಕಾಗಲ್ಲ. ಡಿವೈಡ್ ಮಾಡಿದ್ರು ಅದರಲ್ಲಿ ಬೇರೆ ಏನೋ ಪಾರ್ಟಿಕಲ್ ನಿಮಗೆ ಕಾಣಲ್ಲ ಅನ್ನೋ ಥಿಂಕಿಂಗ್ ಇತ್ತು ಹಿಂದೆ. ಸೊ ಇದನ್ನು ಸಪೋರ್ಟ್ ಮಾಡೋದಕ್ಕೆ ಒಂದು ಥಿಯರಿ ಕೂಡ ಎಕ್ಸಿಸ್ಟ್ ಆಗುತ್ತೆ. ದಟ್ ಥಿಯರಿ ಇಸ್ ಗಿವನ್ ಬೈ ಡಾಲ್ಟನ್, ಜಾನ್ ಡಾಲ್ಟನ್ ಅಂತ ಹೇಳ್ಬಿಟ್ಟು. ಆ ಸೈಂಟಿಸ್ಟ್ ನೇಮು ಡಾಲ್ಟನ್ ಅಂತ ಹೇಳ್ಬಿಟ್ಟು, ಜಾನ್ ಡಾಲ್ಟನ್. ಸೊ ಅವರು 1808ಅಲ್ಲಿ ಒಂದು ಥಿಯರಿನ ಪ್ರಪೋಸ್ ಮಾಡ್ತಾರೆ, ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಅಂತ ಹೇಳ್ಬಿಟ್ಟು. ಅವರು ಕೂಡ ಆ ಸ್ಟೇಟ್ಮೆಂಟನ್ನು ಸಪೋರ್ಟ್ ಮಾಡ್ತಾರೆ. ಅಂದರೆ ಮ್ಯಾಟರ್ ಕಂಟೈನ್ಸ್ ಇಂಡಿವಿಸಿಬಲ್ ಆಟಮ್ಸ್ ಅಂತ ಹೇಳ್ತಾರೆ. ಅಂದರೆ ಮ್ಯಾಟ್ರ್ ಒಳಗಡೆ ಆಟಮ್ಸ್ ಏನಿದೆ, ಆಟಮ್ಸ್ನ ನೀವು ಫರ್ದರ್ ಡಿವೈಡ್ ಮಾಡೋಕ್ಕಾಗಲ್ಲ. ಆಟಮ್ಸ್ ಒಳಗಡೆ ಫರ್ದರ್ ಇನ್ಯಾವುದು ಪಾರ್ಟಿಕಲ್ಸ್ ಇಲ್ಲ ಅನ್ನೋದನ್ನ ಅವ್ರ ಥಿಯರಿಲಿ ಅವರು ಹೇಳ್ತಾ ಹೋಗ್ತಾರೆ. ಯಾರು? ಡಾಲ್ಟನ್ಸ್ ಥಿಯರಿಲಿ. ಅದನ್ನು ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಅಂತ ಹೇಳಿ ಕರಿತೀವಿ. ಅದನ್ನು ನೀವು ಫಸ್ಟ್ ಚಾಪ್ಟರ್ಲೂ ಕೂಡ ಆ ಥಿಯರಿನ ಇನ್ ಡೀಟೇಲ್ ಆಗಿ ಕಲಿತಾ ಹೋಗ್ತೀರಿ. ಆ ಥಿಯರಿನ ಅವರು 1808ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ, ಆಯಿತಾ?
ಬಟ್ ಈ ಥಿಯರಿ ಇದೆಯಲ್ಲ, ಡಾಲ್ಟನ್ಸ್ ಅಟಾಮಿಕ್ ಥಿಯರಿ, ಈ ಡಾಲ್ಟನ್ಸ್ ಅಟಾಮಿಕ್ ಥಿಯರಿಯಿಂದ ಕೆಲವು ಯೂಸಸ್ ಆಯಿತು. ಅವರು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ, ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್ನೇ ಎಕ್ಸ್ಪ್ಲೇನ್ ಮಾಡ್ತಾರೆ, ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ನೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಡ್ವಾಂಟೇಜಸ್ ಇದೆ ಆ ಥಿಯರಿಯಿಂದ. ಹಾಗೆಯೇ ಕೆಲವು ಡಿಸ್ಅಡ್ವಾಂಟೇಜಸ್ಸು ಕೂಡ ಇದೆ ಈ ಥಿಯರಿಯಿಂದ. ಅಂದ್ರೇನು, ಈ ಥಿಯರಿ ಕೆಲವು ಕಾನ್ಸೆಪ್ಟ್ಸು ಅಥವಾ ಕೆಲವು ಎಕ್ಸ್ಪೆರಿಮೆಂಟಿಂದ ಬಂದಿರೋಂಥ ರಿಸಲ್ಟ್ಸನ್ನು ಇದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ. ಆ ರಿಸಲ್ಟ್ಸ್ಗೆ ರೀಸನನ್ನು ಕೊಡೋಕ್ಕಾಗಲಿಲ್ಲ ಈ ಥಿಯರಿ. ಏನದು, ನೀವು ಗ್ಲಾಸನ್ನು ತೊಗೊಳ್ಳೋಣ, ಒಂದು ಗ್ಲಾಸನ್ನು ತೊಗೊಂಡು ಸಿಲ್ಕ್ ಕ್ಲಾತಿಂದ ನಾವು ರಬ್ ಮಾಡಿದಾಗ ಅಲ್ಲೇನಾಗುತ್ತೆ, ಸಮ್ ಚಾರ್ಜ್ ಕ್ರಿಯೇಟ್ ಆಗುತ್ತೆ. ಸೊ ಆ ಚಾರ್ಜ್ ಏನಕ್ಕೆ ಕ್ರಿಯೇಟ್ ಆಗುತ್ತೆ ಅನ್ನೋ ಅದಕ್ಕೆ ರೀಸನನ್ನು ಈ ಥಿಯರಿ ಕೊಡೋಕ್ಕಾಗಲಿಲ್ಲ. ಸೊ ಅವಾಗೇನಾಯಿತು ಅಂದರೆ, ಈ ಥಿಯರಿ ಈ ಥರ ಕೆಲವು ಎಕ್ಸ್ಪೆರಿಮೆಂಟ್ ರಿಸಲ್ಟ್ಸ್ಗೆ ರೀಸನ್ನ ಕೊಡದೇ ಇದ್ದಾಗ ಏನಾಗುತ್ತೆ ಅಂದರೆ, ಅರೌಂಡ್ 19th century ಎಂಡು ಮತ್ತು 20th century ಬಿಗಿನಿಂಗ್, ಸೊ ಇನ್ ಬಿಟ್ವೀನಲ್ಲಿ ಕೆಲವು ಸೈಂಟಿಸ್ಟು ಕೆಲವು ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತಾ ಹೋಗ್ತಾರೆ. 19th century ಎಂಡು ಮತ್ತು 20th century ಬಿಗಿನಿಂಗಲ್ಲಿ ಸಮ್ ಸೈಂಟಿಸ್ಟ್ ಡೂ ಸಮ್ ಎಕ್ಸ್ಪೆರಿಮೆಂಟ್ಸ್ ಮಾಡಿ ಅವರು ಎಲೆಕ್ಟ್ರಾನ್, ಪ್ರೋಟಾನ್ ಮತ್ತು ನ್ಯೂಟ್ರಾನ್ನ ಡಿಸ್ಕವರ್ ಮಾಡ್ತಾ ಹೋಗ್ತಾರೆ. ಅರ್ಥ ಆಯ್ತಾ? ಅದರಲ್ಲಿ ಫಸ್ಟು ವಿಲ್ ಸಿ ದ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್. ಸೊ ಎಲೆಕ್ಟ್ರಾನ್ ಹೇಗೆ ಡಿಸ್ಕವರ್ ಆಯಿತು ಆಟಮ್ ಒಳಗಡೆ ಅಂತ ಬಂದಾಗ, ಆ ಎಲೆಕ್ಟ್ರಾನ್ ಡಿಸ್ಕವರಿಗೆ ಕಾರಣ ಆಗಿದ್ದು ಮೈಕಲ್ ಫ್ಯಾರಡೆದು ಒಂದು ಎಕ್ಸ್ಪೆರಿಮೆಂಟು. ಯಾರ ಎಕ್ಸ್ಪೆರಿಮೆಂಟು? ಮೈಕಲ್ ಫ್ಯಾರಡೆ ಒಂದು ಎಕ್ಸ್ಪೆರಿಮೆಂಟನ್ನು ಪರ್ಫಾರ್ಮ್ ಮಾಡ್ತಾರೆ. ಇನ್ 1830 ಅವರೊಂದು ಎಕ್ಸ್ಪೆರಿಮೆಂಟನ್ನು ಪರ್ಫಾರ್ಮ್ ಮಾಡ್ತಾರೆ. ಆ ಎಕ್ಸ್ಪೆರಿಮೆಂಟಿಂದ ಏನಾಗುತ್ತೆ, ಎಲೆಕ್ಟ್ರಾನ್ ಡಿಸ್ಕವರಿ ಸ್ಟಾರ್ಟ್ ಆಗುತ್ತೆ. ಏನು ಎಕ್ಸ್ಪೆರಿಮೆಂಟು? ಅವ್ರು ಏನು ಮಾಡ್ತಾರೆ, ಒಂದು ಬೀಕರನ್ನು ತಗೋತಾರೆ ಮೈಕಲ್ ಫ್ಯಾರಡೆ. ಓಕೆ, ಅಲ್ಲೇನು ಮಾಡ್ತಾರೆ, ಎಲೆಕ್ಟ್ರೋಲೈಟನ್ನು ಫಿಲ್ ಮಾಡ್ತಾರೆ ಆ ಬೀಕರಲ್ಲಿ. ಎಲೆಕ್ಟ್ರೋಲೈಟನ್ನು ಫಿಲ್ ಮಾಡಿ ಅದಕ್ಕೆ 2 ಎಲೆಕ್ಟ್ರೋಡನ್ನು ಡಿಪ್ ಮಾಡ್ತಾರೆ. ಓಕೆ, ಎಲೆಕ್ಟ್ರೋಡ್, ಮೆಟಲ್ ರಾಡ್ಸನ್ನು ನೀವು ಎಲೆಕ್ಟ್ರೋಲೈಟಲ್ಲಿ ಡಿಪ್ ಮಾಡಿದ್ರೆ ಅದು ಎಲೆಕ್ಟ್ರೋಡ್ಸ್ ಅಂತ ಹೇಳ್ಬೋದು. ಸೊ ನಿಮ್ಗೆ ಕನ್ಫ್ಯೂಷನ್ಸ್ ಆಗ್ಬೋದು, ಏನು ಸರ್ ಇದು ಎಲೆಕ್ಟ್ರೋಲೈಟ್ ಅಂದರೆ? ಎಲೆಕ್ಟ್ರೋಲೈಟ್ ಅಂದರೆ ಅದು ಒಂದು ಸಲ್ಯೂಷನ್ನು, ಅದರಲ್ಲಿ ಸಾಲ್ಟನ್ನ ನಾವು ಡಿಸಾಲ್ವ್ ಮಾಡಿರ್ತೀವಿ, ಅಲ್ಲಿ ಅಯಾನ್ಸು ಡಿಸೋಸಿಯೇಟ್ ಆಗಿರಬೇಕು. ಓಕೆನಾ? ಸೊ ಯಾವ ಸಬ್ಸ್ಟೆನ್ಸನ್ನ ವಾಟರ್ಲಿ ಡಿಸಾಲ್ವ್ ಮಾಡಿದಾಗ ಅಥವಾ ಸಾಲ್ವೆಂಟಲ್ಲಿ ಡಿಸಾಲ್ವ್ ಮಾಡಿದಾಗ ಡಿಸೋಸಿಯೇಟ್ ಆಗುತ್ತೋ ಅದನ್ನು ಎಲೆಕ್ಟ್ರೋಲೈಟ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ NaCl ವಾಟರ್ಗೆ ಹಾಕ್ತೀರಾ ಅಂತ ಅಂದ್ಕೊಳ್ಳಿ, ಇಟ್ ಡಿಸೋಸಿಯೇಟ್ ಇಂಟು ಅಯಾನ್ಸ್ Na+Cl-, ಅದು ಎಲೆಕ್ಟ್ರೋಲೈಟ್ ಅಂತ ಹೇಳಿ ಕರಿತೀವಿ. ಈಗ ನಾವು ಒಂದು ಪರ್ಟಿಕ್ಯುಲರ್ ಮೆಟಲ್ ರಾಡನ್ನು ನಾವು ತೊಗೊಂಡ್ರೆ ಅದಕ್ಕೆ ಕರೆಸ್ಪಾಂಡ್ ಆಗಿರುವಂಥ ಎಲೆಕ್ಟ್ರೋಲೈಟನ್ನೇ ತೊಗೋಬೇಕು. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಕಾಪರ್ನ ತೊಗೋತಾ ಇದ್ದೀರಾ ಅಂದರೆ ಅದಕ್ಕೆ ಕರೆಸ್ಪಾಂಡ್ ಆಗಿರೋ ಎಲೆಕ್ಟ್ರೋಲೈಟು ಕಾಪರ್ ಸಲ್ಫೇಟ್, ಅಂದರೆ ಅದ್ರ ಓನ್ ಅಯಾನೇ ಇರಬೇಕು. ಕಾಪರ್ ತೊಗೊಂಡ್ರೆ ಕಾಪರ್ ಅಯಾನೇ ಇರಬೇಕು ಸೊಲ್ಯೂಷನಲ್ಲಿ, ಜಿಂಕ್ ತೊಗೊಂಡ್ರೆ ಜಿಂಕ್ ಅಯಾನ್ಸೇ ಇರಬೇಕು. ಆ ಥರ ಕರೆಸ್ಪಾಂಡಿಂಗ್ ಅಯಾನ್ಸ್ ಇರುವಂಥ ಎಲೆಕ್ಟ್ರೋಲೈಟ್ನ ತೊಗೊಂಡು ಅದಕ್ಕೆ ಆ ಕರೆಸ್ಪಾಂಡಿಂಗ್ ಮೆಟಲ್ ರಾಡನ್ನು ಏನು ಮಾಡ್ತಾರೆ, ಡಿಪ್ ಮಾಡ್ತಾರೆ. ಡಿಪ್ ಮಾಡಿ ಬ್ಯಾಟ್ರಿಗೆ ಕನೆಕ್ಟ್ ಮಾಡ್ತಾರೆ. ಓಕೆನಾ? ಬ್ಯಾಟ್ರಿಗೆ ಕನೆಕ್ಟ್ ಮಾಡಿ ಕರೆಂಟನ್ನು ಪಾಸ್ ಮಾಡ್ತಾರೆ. ಕರೆಂಟನ್ನು ಪಾಸ್ ಮಾಡಿದಾಗ ಏನಾಯಿತು ಅಂದರೆ ಅಲ್ಲಿ ಕೆಲವು ರಿಯಾಕ್ಷನ್ಸ್ ನಡೀತಾ ಇತ್ತು. ಕೆಲವು ಸಲ ಏನಾಯ್ತು, ಇಲ್ಲಿ ಮೆಟಲ್ ಡೆಪಾಸಿಷನ್ ಆಗ್ತಿತ್ತು, ಕೆಲವು ಸಲ ಸಮ್ ಕಾಂಪೌಂಡ್ ಇಲ್ಲಿ ರಿಲೀಸ್ ಆಗ್ತಿತ್ತು. ಸೊ ಡೆಪಾಸಿಷನ್ ಆದರೂ ಆಗ್ಬೋದು, ರಿಲೀಸ್ ಆದರೂ ಆಗಿರ್ಬೋದು. ಇಟ್ ಇಂಡಿಕೇಟ್ಸ್ ದ್ಯಾಟ್ ವೆನ್ ಯು ಪಾಸ್ ದ ಕರೆಂಟ್ ಆನ್ ಟು ದ ಎಲೆಕ್ಟ್ರೋಡ್ ದೇರ್ ಇಸ್ ಅ ರಿಯಾಕ್ಷನ್ ಟೇಕಿಂಗ್ ಪ್ಲೇಸ್. ರಿಯಾಕ್ಷನ್ ಆಗ್ತಿದೆ. ಹಾಗೆ ಅಲ್ಲಿ ರಿಯಾಕ್ಷನ್ ಆಗ್ತಿದೆ ಅಂದರೆ ಅವ್ರು ಎಲೆಕ್ಟ್ರಿಸಿಟಿ ಏನು ಪಾಸ್ ಮಾಡ್ತಾ ಇದ್ದಾರೋ ಆ ಎಲೆಕ್ಟ್ರಿಸಿಟಿಲಿ ಯಾವುದೋ ಚಾರ್ಜ್ ಪಾರ್ಟಿಕಲ್ ಇದೆ ಅನ್ನೋದು ಮೈಕಲ್ ಫ್ಯಾರಡೆಗೆ ಅನಿಸುತ್ತೆ. ಯಾವುದೋ ಚಾರ್ಜ್ ಪಾರ್ಟಿಕಲ್ಲು ಆ ಎಲೆಕ್ಟ್ರಿಸಿಟಿಲಿ ಇರೋದ್ರಿಂದನೇ ಅಲ್ಲಿ ರಿಯಾಕ್ಷನ್ನು ನಡೀತಾ ಇದೆ ಅಂತ ಹೇಳ್ತಾರೆ. ಓಕೆನಾ? ಆಮೇಲೆ ಇನ್ನೊಂದೇನು, ಅಲ್ಲಿ ಚಾರ್ಜ್ ಪಾರ್ಟಿಕಲ್ ಇದೆ ಅಂದಮೇಲೆ ಇಲ್ಲಿ ಇದೇನು ನಾವು ಮ್ಯಾಟ್ರ್ ತೊಗೊಂಡಿದ್ದೀವೋ ಈ ಎಲೆಕ್ಟ್ರೋಡು ಕೂಡ ಮ್ಯಾಟ್ರ್ ತಾನೆ. ಸೊ ಅವಾಗ ಆ ಮ್ಯಾಟ್ರ್ ಏನಾಗುತ್ತೆ, ಆ ಮ್ಯಾಟ್ರಲ್ಲೂ ಕೂಡ ಏನೋ ಒಂದು ಎಲೆಕ್ಟ್ರಿಸಿಟಿ ಕಂಟೆಂಟ್ ಇದೆ, ಎಲೆಕ್ಟ್ರಿಕಲ್ ಕಂಟೆಂಟ್ ಇದೆ ಅನ್ನೋದು ಮೈಕಲ್ ಫ್ಯಾರಡೆಗೆ ಗೊತ್ತಾಗುತ್ತೆ ಈ ಎಕ್ಸ್ಪೆರಿಮೆಂಟಿಂದ. ಯಾವಾಗ ಮೈಕಲ್ ಫ್ಯಾರಡೆ ಈ ಎಕ್ಸ್ಪೆರಿಮೆಂಟನ್ನು ಪರ್ಫಾರ್ಮ್ ಮಾಡ್ತಾರೋ ಇನ್ 1830 ನೆಕ್ಸ್ಟ್ ಈ ಎಕ್ಸ್ಪೆರಿಮೆಂಟನ್ನು ಬೇಸಾಗಿ ಇಟ್ಕೊಂಡು 1850 ಯೂಸಿಂಗ್ ಮೈಕಲ್ ಫ್ಯಾರಡೆನೂ ಇನ್ಕ್ಲೂಡ್ ಆಗಿ ಸುಮಾರು ಜನ ಸೈಂಟಿಸ್ಟ್ಗಳು ಏನು ಮಾಡ್ತಾರೆ ಅಂದರೆ, ಈ ಗ್ಯಾಸ್ ಮೂಲಕ ಏನಾದರೂ ಎಲೆಕ್ಟ್ರಿಸಿಟಿ ಡಿಸ್ಚಾರ್ಜ್ ಆಗುತ್ತಾ, ಸೊ ಅದ್ರ ಮೂಲಕ ಏನಾದರೂ ಕೆಲವು ನೆಗೆಟಿವ್ ಪಾರ್ಟಿಕಲ್ ಇದೆಯಾ ಅಂತ ಡಿಸ್ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಓಕೆನಾ? ಸೊ ಇಲ್ಲಿ ಮೈಕಲ್ ಫ್ಯಾರಡೆ ಮಾಡಿದ ಎಕ್ಸ್ಪೆರಿಮೆಂಟಿಂದ ಮ್ಯಾಟ್ರಲ್ಲಿ ಒಂದು ಎಲೆಕ್ಟ್ರಿಕ್ ಕಂಟೆಂಟ್ ಇದೆ ಅಂತ ಹೇಳಿ ಗೊತ್ತಾಯ್ತಲ್ವಾ. ಸೊ ಎಲೆಕ್ಟ್ರಿಕ್ ಕಂಟೆಂಟ್ನ ಡಿಸ್ಕವರ್ ಮಾಡೋಕ್ಕೋಸ್ಕರ 1850 ಉಳಿದಿರೋ ಸೈಂಟಿಸ್ಟ್ಗಳು ಇನ್ಕ್ಲೂಡಿಂಗ್ ಮೈಕಲ್ ಫ್ಯಾರಡೆ ದೇ ಟ್ರೈ ಟು ಡಿಸ್ಚಾರ್ಜ್ ದ ಎಲೆಕ್ಟ್ರಿಸಿಟಿ ಥ್ರೂ ದ ಗ್ಯಾಸಸ್. ಸೊ ಅದ್ರ ಮೂಲಕ ಆ ನೆಗೆಟಿವ್ ಪಾರ್ಟಿಕಲ್ ಯಾವುದು ಅಂತ ಡಿಸ್ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಓಕೆನಾ? ಸೊ ಅದು ಎಕ್ಸ್ಪೆರಿಮೆಂಟನ್ನು ನಾವು ಕ್ಯಾಥೋಡ್ ರೇ ಎಕ್ಸ್ಪೆರಿಮೆಂಟ್ ಅಂತ ಹೇಳಿ ಕರಿತೀವಿ. ಕ್ಯಾಥೋಡ್ ರೇ ಟ್ಯೂಬ್ ಎಕ್ಸ್ಪೆರಿಮೆಂಟು. ಸೊ ಈಗ ಆ ಎಕ್ಸ್ಪೆರಿಮೆಂಟ್ ಮಾಡೋದು ಹೇಗೆ, ಆ
ಆ ಎಕ್ಸ್ಪೆರಿಮೆಂಟ್ ಮಾಡಿದ್ರಿಂದ ಆ ಎಲೆಕ್ಟ್ರಾನ್ ಡಿಸ್ಕವರಿ ಹೇಗಾಯಿತು ಅನ್ನೋದನ್ನ ನೋಡೋಣ. ಓಕೆ, ಡಿಸ್ಕವರಿ ಆಫ್ ಎಲೆಕ್ಟ್ರಾನ್. ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ ಮಾಡೋದಕ್ಕೆ ಯಾವ ಎಕ್ಸ್ಪೆರಿಮೆಂಟು? ಕ್ಯಾಥೋಡ್ ರೇ ಟ್ಯೂಬ್ ಎಕ್ಸ್ಪೆರಿಮೆಂಟ್. ಕ್ಯಾಥೋಡ್ ರೇ ಟ್ಯೂಬ್ ಎಕ್ಸ್ಪೆರಿಮೆಂಟನ್ನು ಪರ್ಫಾರ್ಮ್ ಮಾಡ್ತಾರೆ. ಓಕೆ, ಈ ಎಕ್ಸ್ಪೆರಿಮೆಂಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಒಂದು ಗ್ಲಾಸ್ ಟ್ಯೂಬನ್ನು ತಗೋತಾರೆ ಈ ಎಕ್ಸ್ಪೆರಿಮೆಂಟಲ್ಲಿ. ಓಕೆನಾ, ಹೀಗೆ ಗ್ಲಾಸ್ ಟ್ಯೂಬನ್ನು ತೊಗೊಂಡ್ರೆ ಅದರೊಳಗಡೆ ಕಂಪ್ಲೀಟ್ ಇವ್ಯಾಕ್ಯುಯೇಷನ್ ಇರಬಾರ್ದು. ಅಂದರೆ ಕಂಪ್ಲೀಟ್ ಇವ್ಯಾಕ್ಯುಯೇಷನ್ ಅಂದರೆ ಆ ಗ್ಲಾಸ್ ಟ್ಯೂಬಲ್ಲಿರುವಂಥ ಪೂರ್ತಿ ಗ್ಯಾಸನ್ನು ನೀವು ತೆಗೆದಿರಬಾರ್ದು. ಸೊ ಪಾರ್ಷಿಯಲಿ ಇವ್ಯಾಕ್ಯುಯೇಟ್ ಆಗಿರಬೇಕು, ಅಂದರೆ ಸ್ವಲ್ಪ ಗ್ಯಾಸ್ ಕಂಟೆಂಟ್ ಅದರೊಳಗಡೆ ಇರಬೇಕು. ಅದನ್ನು ಪಾರ್ಷಿಯಲಿ ಇವ್ಯಾಕ್ಯುಯೇಟೆಡ್ ಅಂತ ಹೇಳಿ ಕರಿತೀವಿ. ಸೊ ಈ ಗ್ಲಾಸ್ ಟ್ಯೂಬಲ್ಲಿ 2 ಮೆಟಲ್ ಪೀಸನ್ನು ಏನು ಮಾಡಬೇಕು, ನಾವು ಫಿಕ್ಸ್ ಮಾಡಬೇಕು ಮೆಟಲ್ ಪೀಸನ್ನು. ಓಕೆನಾ, ಅದನ್ನು ಎಲೆಕ್ಟ್ರೋಡ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ದೀಸ್ 2 ಎಲೆಕ್ಟ್ರೋಡ್ ಇಸ್ ಕನೆಕ್ಟೆಡ್ ಟು ಬ್ಯಾಟ್ರಿ. ಹೈ ವೋಲ್ಟೇಜ್ಗೆ ಕನೆಕ್ಟ್ ಮಾಡಬೇಕು. ನಾನು ಹೇಳ್ತೀನಿ ಯಾಕೆ ಹೈ ವೋಲ್ಟೇಜ್ ಬ್ಯಾಟ್ರಿಗೆ ಕನೆಕ್ಟ್ ಮಾಡಬೇಕು ಅಂತ. ಓಕೆನಾ, ಸೊ ಬ್ಯಾಟ್ರಿಯಿಂದಾಗ ಏನಾಗುತ್ತೆ, ನಿಮಗೆ ಒಂದು ನೆಗೆಟಿವ್ ಟರ್ಮಿನಲ್ ಇರುತ್ತೆ. ಓಕೆ, ಅನದರ್ ಒನ್ ಪಾಸಿಟಿವ್ ಟರ್ಮಿನಲ್ ಇರುತ್ತೆ ಅಲ್ವೇನ್ರಪ್ಪ. ಸೊ ಮೆಟಲ್ ರಾಡ್ ವಿಚ್ ಇಸ್ ಕನೆಕ್ಟೆಡ್ ಟು ನೆಗೆಟಿವ್ ಟರ್ಮಿನಲ್ ಈಸ್ ಕಾಲ್ಡ್ ಆಸ್ ಎ ಕ್ಯಾಥೋಡ್. ಕ್ಯಾಥೋಡ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ದ ಮೆಟಲ್ ರಾಡ್ ಕನೆಕ್ಟೆಡ್ ಟು ಪಾಸಿಟಿವ್ ಟರ್ಮಿನಲ್ ಇಸ್ ಕಾಲ್ಡ್ ಆಸ್ ಎ ಆ್ಯನೋಡ್. ಹೌದಲ್ವಾ? ನೆಗೆಟಿವ್ ಟರ್ಮಿನಲ್ಗೆ ಕನೆಕ್ಟ್ ಆಗಿರುವಂಥ ಮೆಟಲ್ ರಾಡನ್ನು ಕ್ಯಾಥೋಡ್ ಅಂತ ಹೇಳಿ ಕರಿತೀವಿ. ಪಾಸಿಟಿವ್ ಟರ್ಮಿನಲ್ ಆಫ್ ಗೆ ಕನೆಕ್ಟ್ ಆಗಿರುವಂಥ ಮೆಟಲ್ ಪೀಸನ್ನು ಆ್ಯನೋಡ್ ಅಂತ ಹೇಳಿ ಕರಿತೀವಿ. ಮತ್ತು ಇದು ಹೈ ವೋಲ್ಟೇಜ್. ಓಕೆ, ನೆಕ್ಸ್ಟ್ ಇದಕ್ಕೆ ಏನು ಮಾಡೋಣ ಅಂದರೆ ಒಂದು ವ್ಯಾಕ್ಯೂಮ್ ಪಂಪನ್ನು ಕನೆಕ್ಟ್ ಮಾಡಬೇಕು. ಇದ್ರದ್ದು ರೀಸನ್ ಹೇಳ್ತೀನಿ ನಾನು. ವ್ಯಾಕ್ಯೂಮ್ ಪಂಪನ್ನು ಏನಕ್ಕೆ ಕನೆಕ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಫಸ್ಟು ಇಷ್ಟು ಎಕ್ಸ್ಪೆರಿಮೆಂಟ್ ಸೆಟಪ್ಪನ್ನು ಮಾಡ್ಕೋತಾರೆ. ಇದರೊಳಗಡೆ ಗ್ಯಾಸು ಕೂಡ ಇದೆ. ಈಗ ಹೇಳ್ತೀನಿ ನೋಡಿ, ಹೈ ವೋಲ್ಟೇಜ್ ಯಾಕೆ ಸಪ್ಲೈ ಮಾಡಬೇಕು, ವ್ಯಾಕ್ಯೂಮ್ ಪಂಪ್ ಏನಕ್ಕೆ ಬೇಕು ಅಂತ. ಈಗ ಸಾಲಿಡಲ್ಲಿ ಎಲೆಕ್ಟ್ರಿಸಿಟಿ ಫ್ಲೋ ಆಗೋದು ನೋಡಿದ್ದೀರಾ, ಲಿಕ್ವಿಡಲ್ಲಿ ಎಲೆಕ್ಟ್ರಿಸಿಟಿ ಫ್ಲೋ ಆಗೋದು ನಿಮ್ಗೆ ಗೊತ್ತಿದೆ. ಸೊ ಗ್ಯಾಸಲ್ಲೂ ಕೂಡ ಎಲೆಕ್ಟ್ರಿಸಿಟಿ ಡಿಸ್ಚಾರ್ಜ್ ಆಗುತ್ತೆ. ಬಟ್ ಎಲ್ಲ ಕಂಡೀಷನ್ಸಲ್ಲೂ ಗ್ಯಾಸಲ್ಲಿ ಎಲೆಕ್ಟ್ರಿಸಿಟಿ ಡಿಸ್ಚಾರ್ಜ್ ಆಗಲ್ಲ. ಓಕೆನಾ? ಸೊ ಯಾವಾಗ ಡಿಸ್ಚಾರ್ಜ್ ಆಗುತ್ತೆ, ನೀವು ಗ್ಯಾಸಲ್ಲಿ ಎಲೆಕ್ಟ್ರಿಸಿಟಿನ ಡಿಸ್ಚಾರ್ಜ್ ಮಾಡಬೇಕು ಅಂದರೆ ಅಲ್ಲಿ ವೋಲ್ಟೇಜು ಹೈ ಇರಬೇಕು, ಪೊಟೆನ್ಷಿಯಲ್ ಹೈ ಇರಬೇಕು, ಪ್ರೆಷರು ಕಡಿಮೆ ಇರಬೇಕು. ಅಟ್ ಲೋ ಪ್ರೆಷರ್ ಆ್ಯಂಡ್ ಅಟ್ ವೆರಿ ಹೈ ವೋಲ್ಟೇಜ್ ಇದ್ದಾಗ ಗ್ಯಾಸಲ್ಲೂ ಕೂಡ ಎಲೆಕ್ಟ್ರಿಸಿಟಿ ಏನಾಗುತ್ತೆ, ಡಿಸ್ಚಾರ್ಜ್ ಆಗುತ್ತೆ. ಸೊ ಇಲ್ಲಿ ನಾವು ಗ್ಯಾಸ್ ಮೂಲಕ ಎಲೆಕ್ಟ್ರಿಸಿಟಿನ ಡಿಸ್ಚಾರ್ಜ್ ಮಾಡೋಕ್ಕೆ ಟ್ರೈ ಮಾಡ್ತಿರೋದ್ರಿಂದ ನಾವು ಹೈ ವೋಲ್ಟೇಜನ್ನು ಕನೆಕ್ಟ್ ಮಾಡಿದ್ದೀವಿ. ಜೊತೆಗೆ ವ್ಯಾಕ್ಯೂಮ್ ಪಂಪನ್ನು ನಾವು ಯೂಸ್ ಮಾಡಿಕೊಂಡು ಪ್ರೆಷರನ್ನು ಏನು ಮಾಡ್ತೀವಿ, ಡಿಕ್ರೀಸ್ ಮಾಡ್ತೀವಿ. ಅವಾಗೇನಾಗುತ್ತೆ, ಇಲ್ಲಿ ಫಿಲ್ ಆಗಿರುವಂಥ ಗ್ಯಾಸಲ್ಲಿ ಎಲೆಕ್ಟ್ರಿಸಿಟಿ ಏನಾಗುತ್ತೆ, ಡಿಸ್ಚಾರ್ಜ್ ಆಗುತ್ತೆ. ಈಗ ಅರ್ಥ ಆಯ್ತಲ್ವಾ ಯಾಕೆ ನಾವು ವ್ಯಾಕ್ಯೂಮ್ ಪಂಪು ಮತ್ತು ಹೈ ವೋಲ್ಟೇಜ್ ಬ್ಯಾಟ್ರಿನ ಕನೆಕ್ಟ್ ಮಾಡಿದ್ದೀವಿ ಅಂಥೇಳಿ. ಸೊ ನೆಕ್ಸ್ಟು ಎಕ್ಸ್ಪೆರಿಮೆಂಟ್ ಸೆಟಪ್ಪೆಲ್ಲ ಆಯಿತು. ಬ್ಯಾಟ್ರಿ ಆನ್ ಮಾಡಿದಾಗ ಒಂದು ಅಬ್ಸರ್ವೇಷನ್ನು ಸೈಂಟಿಸ್ಟ್ಗಳಿಗೆ ಕಾಣಿಸ್ತು. ಏನು ಅಂದರೆ, ಸಮ್ ರೇಸ್ ಸ್ಟಾರ್ಟೆಡ್ ಟು ಮೂವ್ ಫ್ರಮ್ ಕ್ಯಾಥೋಡ್. ಸೊ ಕ್ಯಾಥೋಡ್ ಕಡೆಯಿಂದ ಸಮ್ ರೇಸು ಮೂವ್ ಆಗೋಕ್ಕೆ ಶುರುವಾಯಿತು, ಟುವರ್ಡ್ಸ್ ಆ್ಯನೋಡ್ ಕಡೆಗೆ ಮೂವ್ ಆಗ್ತಿತ್ತು. ಸೊ ಅದು ಕ್ಯಾಥೋಡ್ ಕಡೆಯಿಂದ ಬರ್ತಾ ಇರೋದ್ರಿಂದ ಅಥವಾ ಕ್ಯಾಥೋಡ್ ಕಡೆಯಿಂದ ಜನ್ರೇಟ್ ಆಗ್ತಿರೋದ್ರಿಂದ ದೋಸ್ ರೇಸ್ ಆರ್ ಕಾಲ್ಡ್ ಆಸ್ ಎ ಕ್ಯಾಥೋಡ್ ರೇಸ್. ಸೊ ಕ್ಯಾಥೋಡ್ ಕಡೆ ಜನ್ರೇಟ್ ಆಗಿದ್ದರಿಂದ ಅದನ್ನೇಂತ ಕರಿತೀವಿ, ಕ್ಯಾಥೋಡ್ ರೇಸ್. ಮತ್ತು ಆ ಕ್ಯಾಥೋಡ್ ರೇಸ್ ಏನಾಗ್ತಾ ಇದೆ, ಆ್ಯನೋಡ್ ಕಡೆಗೆ ಅಟ್ರಾಕ್ಟ್ ಆಗ್ತಿದೆ ಅಲ್ವಾ. ಸೊ ಆ್ಯನೋಡ್ ಕಡೆಗೆ ಅಟ್ರಾಕ್ಟ್ ಆಗಬೇಕು ಅಂದರೆ ನೋಡಿ, ಆ್ಯನೋಡ್ಗೆ ಏನು ಚಾರ್ಜ್ ಇದೆ, ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ. ಸೊ ಪಾಸಿಟಿವ್ ಕಡೆಗೆ ಈ ಕ್ಯಾಥೋಡ್ ರೇಸ್ ಅಟ್ರಾಕ್ಟ್ ಆಗ್ತಿದೆ. ಸೊ ಪಾಸಿಟಿವ್ ಕಡೆಗೆ ಈ ಕ್ಯಾಥೋಡ್ ರೇಸ್ ಅಟ್ರಾಕ್ಟ್ ಆಗಬೇಕು ಅಂದರೆ ಅದಕ್ಕೆ ಏನು ಚಾರ್ಜ್ ಇರಬೇಕು, ನೆಗೆಟಿವ್ ಚಾರ್ಜ್ ಇರಬೇಕು. ಅಂದರೆ ಅರ್ಥ ಏನು, ಆ ಕ್ಯಾಥೋಡ್ ರೇಸಲ್ಲಿ ಯಾವುದೋ ನೆಗೆಟಿವ್ ಚಾರ್ಜ್ ಇರುವಂಥ ಪಾರ್ಟಿಕಲ್ಸ್ ಇದೆ ಅನ್ನೋದು ಗೊತ್ತಾಗುತ್ತೆ. ಹೌದಾ? ಆ ಕ್ಯಾಥೋಡ್ ರೇಸಲ್ಲಿ ನೆಗೆಟಿವ್ ಚಾರ್ಜ್ ಇರುವಂಥ ಪಾರ್ಟಿಕಲ್ ಇದೆ ಅಂತ ಗೊತ್ತಾಯಿತು. ಆ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ಏನಿದೆಯೋ ಆ ಕ್ಯಾಥೋಡ್ ರೇಸಲ್ಲಿ ಅದನ್ನೇ ಅವರು ಎಲೆಕ್ಟ್ರಾನ್ ಅಂತ ಹೇಳಿ ಕರೀತಾರೆ. ದೇ ಕಾಲ್ಡ್ ಆಸ್ ಎ ಎಲೆಕ್ಟ್ರಾನ್. So this is the way the scientists come to know the presence of electron in an atom by performing cathode ray discharge experiment. ಅರ್ಥ ಆಗಿದೆಯಾ? ಸೊ ಇನ್ನೊಂದ್ಸಲ ರೀಕಾಲ್ ಮಾಡಿಬಿಡ್ತೀನಿ ನೋಡಿ. ಫಸ್ಟು ಗ್ಲಾಸ್ ಟ್ಯೂಬ್ ತೊಗೋಬೇಕು, ಸ್ವಲ್ಪ ಗ್ಯಾಸ್ ಇರಬೇಕು,
ಟೂ ಮೆಟಲ್ ರಾಡ್ನ ಫಿಕ್ಸ್ ಮಾಡಬೇಕು. ಒನ್ ಮೆಟಲ್ ರಾಡು ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿಗೆ ಕನೆಕ್ಟ್ ಆಗಿರುತ್ತೆ, ದಟ್ ಈಸ್ ಕ್ಯಾಥೋಡ್. ಅನದರ್ ಒನ್ ಕನೆಕ್ಟೆಡ್ ಟು ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಕಾಲ್ಡ್ ಆಸ್ ಆ್ಯನೋಡ್. ಹೈ ವೋಲ್ಟೇಜ್ ಮೇಂಟೈನ್ ಮಾಡಬೇಕು. ವ್ಯಾಕ್ಯೂಮ್ ಪಂಪ್ ಕನೆಕ್ಟ್ ಮಾಡಬೇಕು ಟು ಡಿಕ್ರೀಸ್ ದ ಪ್ರೆಷರ್. ಯಾಕೆ ಪ್ರೆಷರ್ ಕಡಿಮೆ ಇರಬೇಕು, ವೋಲ್ಟೇಜ್ ಜಾಸ್ತಿ ಇರಬೇಕು ಅಂದರೆ ಥ್ರೂ ದ ಗ್ಯಾಸಸ್ ಎಲೆಕ್ಟ್ರಿಸಿಟಿ ಡಿಸ್ಚಾರ್ಜ್ ಆಗಬೇಕು ಅಂದರೆ ದಟ್ ಈಸ್ ದ ಕಂಡೀಷನ್. ಅರ್ಥ ಆಯ್ತಾ? ಸೊ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡಿದಾಗ ಏನಾಗ್ತು, ಸಮ್ ರೇಸ್ ಸ್ಟಾರ್ಟೆಡ್ ಫ್ರಮ್ ಕ್ಯಾಥೋಡ್ ಟು ಆ್ಯನೋಡ್. ಅದು ಕ್ಯಾಥೋಡಿಂದ ಜನ್ರೇಟ್ ಆಗ್ತಿರೋದ್ರಿಂದ ಕ್ಯಾಥೋಡ್ ರೇಸ್ ಅಂತ ಕರೆದ್ರು. ಅದು ಆ್ಯನೋಡ್ ಕಡೆಗೆ ಅಟ್ರಾಕ್ಟ್ ಆಗ್ತಿದೆ, ಸೊ ನೆಗೆಟಿವ್ಲಿ ಚಾರ್ಜ್, ಆ್ಯಂಡ್ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ ಪ್ರೆಸೆಂಟ್ ಇನ್ ಕ್ಯಾಥೋಡ್ ರೇಸ್ ಆರ್ ಕಾಲ್ಡ್ ಆಸ್ ಎ ಎಲೆಕ್ಟ್ರಾನ್ಸ್. ಓಕೆ, ಈಗೇನು ಮಾಡೋಣ, ಕ್ಯಾಥೋಡ್ ರೇನಲ್ಲಿ ಎಲೆಕ್ಟ್ರಾನ್ ಡಿಸ್ಕವರಿ ಏನೋ ನಮಗೆ ಗೊತ್ತಾಯಿತು. ಈಗ ಕ್ಯಾಥೋಡ್ ರೇಸ್ದು ಸಮ್ ಕ್ಯಾರೆಕ್ಟರ್ಸನ್ನು ನೋಡ್ತಾ ಹೋಗೋಣ. ಕ್ಯಾರೆಕ್ಟರ್ಸ್ ಆಫ್ ಕ್ಯಾಥೋಡ್ ರೇಸ್ ಅಂದರೆ ಆ ಕ್ಯಾಥೋಡ್ ರೇಸ್ಗೆ ಏನೇನು ಬಿಹೇವಿಯರ್ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ ಸ್ಟೂಡೆಂಟ್ಸ್. ಈಗ ಫಸ್ಟ್ ಕ್ಯಾರೆಕ್ಟರು ನಿಮ್ಗೆ ಆಲ್ರೆಡಿ ನೋಡಿದ್ರಿ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಕ್ಯಾಥೋಡ್ ರೇಸ್ ಎಲ್ಲಿಂದ ಎಲ್ಲಿ ಮೂವ್ ಆಗ್ತಿತ್ತು, ಇಟ್ ಇಸ್ ಮೂವಿಂಗ್ ಫ್ರಮ್ ಕ್ಯಾಥೋಡ್ ಟು ಆ್ಯನೋಡ್. ದಟ್ ಇಸ್ ದ ಫಸ್ಟ್ ಪ್ರಾಪರ್ಟಿ. ಕ್ಯಾಥೋಡ್ ರೇಸ್ ಮೂವಿಂಗ್ ಫ್ರಮ್ ಕ್ಯಾಥೋಡ್ ಟು ಆ್ಯನೋಡ್, ದಟ್ ಇಸ್ ದ ಫಸ್ಟ್ ಪ್ರಾಪರ್ಟಿ. ಆ್ಯಂಡ್ ಸೆಕೆಂಡ್ ಪ್ರಾಪರ್ಟಿ ಆಫ್ ದ ಕ್ಯಾಥೋಡ್ ರೇಸ್ ಇಸ್ ದಟ್ ಕ್ಯಾಥೋಡ್ ರೇಸ್ ಇನ್ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್, ಅಂದರೆ ಎಲೆಕ್ಟ್ರಿಕ್ ಫೀಲ್ಡು ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲ ಅಂದಾಗ ಆ ಕ್ಯಾಥೋಡ್ ರೇಸ್ ಏನಾಗುತ್ತೆ, ಇಟ್ ವಿಲ್ ಮೂವ್ ಇನ್ ಎ ಸ್ಟ್ರೈಟ್ ಲೈನ್. ಈಗ ಇದು ಕ್ಯಾಥೋಡ್ ರೇಸ್ ಅಂತ ನೀವು ಅಂದ್ಕೊಂಡ್ರೆ, ಈಗ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡು ಮ್ಯಾಗ್ನೆಟಿಕ್ ಫೀಲ್ಡ್ ನಾನೇನು ಅಪ್ಲೈ ಮಾಡ್ತಿಲ್ಲ ಅನ್ನೋದಾದರೆ ಅದೇನಾಗಿರುತ್ತೆ, ಸ್ಟ್ರೈಟ್ ಆಗಿ ಮೂವ್ ಆಗ್ತಾ ಹೋಗ್ತದೆ. ಓಕೆನಾ? ದೆನ್ ಥರ್ಡ್ ಪ್ರಾಪರ್ಟಿ ಏನು ಅಂದರೆ ಕ್ಯಾಥೋಡ್ ರೇಸ್ದು, ಕ್ಯಾಥೋಡ್ ರೇಸ್ ಯೂಶಲಿ ವಿಸಿಬಲ್ ಇಲ್ಲ, ಅದು ವಿಸಿಬಲ್ ಆಗಲ್ಲ. ಸರ್ ಮತ್ತೆ ಹೆಂಗೆ ನೋಡೋದು ಆ ಕ್ಯಾಥೋಡ್ ರೇಸನ್ನು ಅಂದರೆ, ಯೂಶಲಿ ಕ್ಯಾಥೋಡ್ ರೇಸ್ ಆರ್ ದೆಮ್ಸೆಲ್ಸ್ ಇನ್ವಿಸಿಬಲ್. ನೀವು ಅವ್ರನ್ನ ನೋಡಬೇಕು ಅಂದರೆ ಆ ರೇಸನ್ನು ಒಂದು ಫ್ಲೂರಸೆಂಟ್ ಅಥವಾ ಪಾಸ್ಪೋರೆಸೆಂಟ್ ಮೆಟೀರಿಯಲ್ ಮೇಲೆ ಬೀಳೋ ಹಾಗೆ ಮಾಡಬೇಕು. ಅವರು ಡಿಸ್ಚಾರ್ಜ್ ಟ್ಯೂಬಲ್ಲೂ ಹಾಗೆ ಮಾಡಿರ್ತಾರೆ. ಲಾಸ್ಟಿಗೆ ಒಂದು ಜಿಂಕ್ ಸಲ್ಫೈಡ್ದು ಕೋಟಿಂಗನ್ನು ಮಾಡಿರ್ತಾರೆ. ಜಿಂಕ್ ಸಲ್ಫೈಡ್ ಕೋಟಿಂಗ್ ಅದೇನು ಅಂದರೆ ಇಟ್ಸ್ ಅ ಪಾಸ್ಪೋರೆಸೆಂಟ್ ಮೆಟೀರಿಯಲ್. ಅದು ಅದ್ರ ಮೇಲೆ ಈ ಕ್ಯಾಥೋಡ್ ರೇಸ್ ಬಿದ್ದಾಗ, ಅಕಸ್ಮಾತ್ ಇಲ್ಲಿ ರೇಸ್ ಬಿತ್ತು ಅಂತ ಅಂದ್ಕೊಳ್ಳಿ, ಸೊ ಅಲ್ಲಿ ಗ್ಲೋ ಆಗುತ್ತೆ. ಆ ಪೋರ್ಷನ್, ಆ ರೇ ಬೀಳ್ತಿರೋ ಅಂಥ ಪ್ಲೇಸ್ ಏನಾಗುತ್ತೆ, ಗ್ಲೋ ಆಗುತ್ತೆ ಪಾಸ್ಪೋರೆಸೆಂಟ್ ಮೆಟೀರಿಯಲ್ ಮೇಲೆ. ಆ ಗ್ಲೋಯಿಂದ ನಮ್ಗೆ ಗೊತ್ತಾಗುತ್ತೆ ಆ ರೇಸ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ದಟ್ ಇಸ್ ಅ ಥರ್ಡ್ ಪ್ರಾಪರ್ಟಿ. ಕ್ಯಾಥೋಡ್ ರೇಸ್ themselves are not visible. When they fall on the fluorescent or phosphorescent material, then they can visible ಅನ್ನೋದು ಥರ್ಡ್ ಪ್ರಾಪರ್ಟಿ. ಓಕೆನಾ? ದೆನ್ ಫೋರ್ತ್ ಪ್ರಾಪರ್ಟಿ, ನಾ ಹೇಳಿದ ಸೆಕೆಂಡ್ ಪ್ರಾಪರ್ಟಿ ಏನಂತ, ಇನ್ ದ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ಯಾಥೋಡ್ ರೇಸ್ ಮೂವ್ ಇನ್ ಎ ಸ್ಟ್ರೈಟ್ ಲೈನ್ ಅಂತ ಹೇಳ್ಬಿಟ್ಟು. ಅಕಸ್ಮಾತ್ ನಾನು ಈ ಕ್ಯಾಥೋಡ್ ರೇಸನ್ನು ಎಲೆಕ್ಟ್ರಿಕ್ ಫೀಲ್ಡಿಗೆ ಅಪ್ಲೈ ಮಾಡಿದೆ ಅಂತ ಅಂದ್ಕೊಳ್ಳಿ. ಓಕೆನಾ? ಅಥವಾ ಮ್ಯಾಗ್ನೆಟಿಕ್ ಫೀಲ್ಡಿಗೆ ಅಪ್ಲೈ ಮಾಡಿದೆ ಅಂತ ಅಂದ್ಕೊಳ್ಳೋಣ. ಮ್ಯಾಗ್ನೆಟ್ ಅಂದರೆ ನಾರ್ತ್ ಮತ್ತು ಸೌತ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಪ್ಲಸ್ ಮೈನಸ್ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಅಂದ್ಕೊಳ್ಳಿ. ಸೊ ಕ್ಯಾಥೋಡ್ ರೇಸ್ನ ನೀವೇನಾದರೂ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡಿಗೆ ಅಪ್ಲೈ ಮಾಡಿದಾಗ ಈ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ಯಾವ ರೀತಿ ಬಿಹೇವ್ ಮಾಡ್ತಾವೋ, ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದಾಗ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ಹೇಗೆ ಬಿಹೇವ್ ಮಾಡ್ತಾವೋ ಹಾಗೆ ಈ ಕ್ಯಾಥೋಡ್ ರೇಸು ಕೂಡ ಬಿಹೇವ್ ಮಾಡೋದು. ಅಂದರೆ ಆ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ಗೆ ಇರೋವಂಥ ಬಿಹೇವಿಯರೇ ಕ್ಯಾಥೋಡ್ ರೇಸ್ಗೂ ಇದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಇದು ಫೋರ್ತ್ ಪ್ರಾಪರ್ಟಿ. ಆ್ಯಂಡ್ ಫಿಫ್ತ್ ಪ್ರಾಪರ್ಟಿ ಏನು ಅಂದರೆ, ಈಗ ನಾನು ಡಿಸ್ಚಾರ್ಜ್ ಟ್ಯೂಬಲ್ಲಿ ಒಂದು ಮೆಟಲ್ ಪೀಸನ್ನು ತೊಗೊಂಡಿದ್ದೆ ಮತ್ತು ಗ್ಯಾಸನ್ನು ಫಿಲ್ ಮಾಡಿದೆ, ಹೌದಲ್ವಾ? ಅಲ್ಲಿ ಕ್ಯಾಥೋಡ್ ರೇಸ್ ಬಂತು. ಬಟ್ ಆ ಕ್ಯಾಥೋಡ್ ರೇಸ್ದು ಪ್ರಾಪರ್ಟೀಸು ನಾವು ಅಲ್ಲಿ ಯೂಸ್ ಮಾಡುವಂಥ ಮೆಟಲ್ ಪೀಸ್ ಅದ್ರದ್ದು ನೇಚರು ಅಥವಾ ಅದ್ರಲ್ಲಿ ಯೂಸ್ ಮಾಡಿರುವಂಥ ಗ್ಯಾಸದ ನೇಚರ್ ಮೇಲೆ ಡಿಪೆಂಡ್ ಆಗಿರಲ್ಲ. ಪ್ರಾಪರ್ಟೀಸ್ ಆಫ್ ದ ಕ್ಯಾಥೋಡ್ ರೇಸ್ ಡಸ್ ನಾಟ್ ಡಿಪೆಂಡ್ ಆನ್ ದ ನೇಚರ್ ಆಫ್ ದ ಗ್ಯಾಸ್ ಆ್ಯಂಡ್ ದ ಎಲೆಕ್ಟ್ರೋಡ್ ವಿ ಯೂಸ್ಡ್ ಇನ್ ದ ಕ್ಯಾಥೋಡ್ ರೇ ಟ್ಯೂಬ್. ಅಲ್ಲಿ ಯೂಸ್ ಮಾಡಿರುವಂಥ ಮೆಟಲ್ ರಾಡ್ ಆಗಿರ್ಬೋದು ಅಥವಾ ಗ್ಯಾಸದ ನೇಚರ್ ಮೇಲೆ ಕ್ಯಾಥೋಡ್ ರೇಸ್ದು ಪ್ರಾಪರ್ಟೀಸು ಡಿಪೆಂಡ್ ಆಗಿರಲ್ಲ. ಇದೈದು ಪ್ರಾಪರ್ಟೀಸ್ ಆಫ್ ದ ಕ್ಯಾಥೋಡ್ ರೇಸ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಸೊ ಕ್ಯಾಥೋಡ್ ರೇಸ್ನ ಡಿಸ್ಕವರಿ ಮಾಡಾಯಿತು. ಆ ಕ್ಯಾಥೋಡ್ ರೇಸಿಂದ ಎಲೆಕ್ಟ್ರಾನ್ ಪ್ರೆಸೆನ್ಸು ಕೂಡ ನಮಗೀಗ ಗೊತ್ತಾಯಿತು. ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಜೆ ಥಾಮ್ಸನ್ ಅನ್ನೋ ಸೈಂಟಿಸ್ಟ್ ಬರ್ತಾರೆ. ಜೆ ಥಾಮ್ಸನ್ ಅನ್ನೋರು 1896 ಓಕೆನಾ 1896 ಏನು ಮಾಡ್ತಾರೆ ಅಂದರೆ, ಅವರು ಚಾರ್ಜ್ ಟು ಮಾಸ್ ರೇಷಿಯೋನ ಕಂಡುಹಿಡಿತಾರೆ. ಎಲೆಕ್ಟ್ರಾನ್ದು ಚಾರ್ಜ್ ಟು ಮಾಸ್ ರೇಷಿಯೋ. ಏನು ಚಾರ್ಜ್ ಟು ಮಾಸ್ ರೇಷಿಯೋ ಅಂದರೆ, ಈಗ ಒಂದು ಎಲೆಕ್ಟ್ರಾನ್ ತೊಗೊಂಡ್ರೆ ಅದಕ್ಕೆ ಚಾರ್ಜ್ ಇರುತ್ತೆ. ಚಾರ್ಜ್ ಅಂದಮೇಲೆ ಅದಕ್ಕೊಂದಷ್ಟು ವ್ಯಾಲ್ಯೂ ಇರುತ್ತೆ. ಆ ವ್ಯಾಲ್ಯೂ ಡಿವೈಡೆಡ್ ಬೈ ಎಲೆಕ್ಟ್ರಾನ್ಗೆ ಮಾಸ್ ಇರುತ್ತೆ. ಆ ಮಾಸು ಆ ಜೆ ಥಾಮ್ಸನ್ ಅವ್ರಿಗೆ ಚಾರ್ಜ್ ಎಷ್ಟಿದೆ ಅಂತ ಗೊತ್ತಿಲ್ಲ, ಇನ್ನು ಎಲೆಕ್ಟ್ರಾನ್ದು ಮಾಸ್ ಎಷ್ಟಿದೆ ಅಂತ ಗೊತ್ತಿಲ್ಲ. ಬಟ್ ಆ ಚಾರ್ಜನ್ನು ಮಾಸ್ ಆಫ್ ದ ಎಲೆಕ್ಟ್ರಾನಿಂದ ಡಿವೈಡ್ ಮಾಡಿದಾಗ ಏನು ಆನ್ಸರ್ ಬರುತ್ತೆ ಅನ್ನೋದನ್ನ ಅವರು ಫೈಂಡ್ ಔಟ್ ಮಾಡ್ತಾರೆ ಬೈ ಡೂಯಿಂಗ್ ಒನ್ ಎಕ್ಸ್ಪೆರಿಮೆಂಟ್. ಸೊ ಆ ಜೆ ಥಾಮ್ಸನ್ ಅವರು ಎಕ್ಸ್ಪೆರಿಮೆಂಟ್ ಹೇಗೆ ಮಾಡಿದ್ರು,
ಅದೇನು ಎಕ್ಸ್ಪೆರಿಮೆಂಟು ಮತ್ತು ಅದರಿಂದ ಏನು ವ್ಯಾಲ್ಯೂ ಬಂತು, ಚಾರ್ಜ್ ಟು ಮಾಸ್ ರೇಷಿಯೋ ಎಷ್ಟು ಬಂತು ಅನ್ನೋದನ್ನ ಈಗ ನೋಡೋಣ. ಓಕೆ, ಕ್ಯಾಲ್ಕುಲೇಷನ್ ಆಫ್ ಚಾರ್ಜ್ ಟು ಮಾಸ್ ರೇಷಿಯೋ ಆಫ್ ಎಲೆಕ್ಟ್ರಾನ್ ಬೈ ಜೆ ಥಾಮ್ಸನ್. ಸೊ ಅವ್ರು ಏನು ಮಾಡ್ತಾರೆ, ಫಸ್ಟ್ ಒಂದು ಕ್ಯಾಥೋಡ್ ರೇಸ್ನ ಪ್ರೊಡ್ಯೂಸ್ ಮಾಡ್ತಾರೆ. ಓಕೆನಾ, ಸೊ ಕ್ಯಾಥೋಡ್ ರೇಸನ್ನು ಪ್ರೊಡ್ಯೂಸ್ ಮಾಡಿ ಫಸ್ಟ್ ಏನು ಮಾಡ್ತಾರೆ, ಅವರು ಒಂದು ಎಲೆಕ್ಟ್ರಿಕ್ ಫೀಲ್ಡನ್ನು ಅಪ್ಲೈ ಮಾಡಿದ್ರು ಅಂತ ಅಂದ್ಕೊಳ್ಳಿ. ಹಿ ಅಪ್ಲೈ ದ ಎಲೆಕ್ಟ್ರಿಕ್ ಫೀಲ್ಡನ್ನು ಅಪ್ಲೈ ಮಾಡಿದ್ರು. ಸೊ ಎಲೆಕ್ಟ್ರಿಕ್ ಫೀಲ್ಡನ್ನು ಅಪ್ಲೈ ಮಾಡಿದಾಗ ಯೂಶಲಿ ಕ್ಯಾಥೋಡ್ ರೇಸ್ ಏನಾಗುತ್ತೆ, ಡಿವಿಯೇಷನ್ ಆಗುತ್ತೆ. ಯಾಕೆ ನೋಡಿ, ಕ್ಯಾಥೋಡ್ ರೇಸ್ ಮೀನ್ಸ್ ದೇ ಹ್ಯಾವ್ ನೆಗೆಟಿವ್ ಚಾರ್ಜ್. ನೆಗೆಟಿವ್ ಚಾರ್ಜ್ ಅಂದಮೇಲೆ ದೇ ಅಟ್ರಾಕ್ಟೆಡ್ ಟುವರ್ಡ್ಸ್ ಪಾಸಿಟಿವ್ ಅಲ್ವಾ. ಸೊ ಡ್ಯೂ ಟು ದಟ್ ಎಲೆಕ್ಟ್ರಿಕ್ ಫೀಲ್ಡ್ ದೇ ಡಿಫ್ಲೆಕ್ಟ್ ಆಗ್ತಾರೆ ಅವರು. ಹೀಗೆ ಇಲ್ಲಿ ಯಾವುದೋ ಒಂದು ಪಾಯಿಂಟಲ್ಲಿ ಡಿಫ್ಲೆಕ್ಟ್ ಆದರು. ಇದನ್ನು ಎ ಅಂತ ತಗೋತೀನಿ. ಇಲ್ಲಿ ಬಂದು ಇದೊಂದು ಫ್ಲೂರಸೆಂಟ್ ಮೆಟೀರಿಯಲ್ ಇರುತ್ತೆ, ಅಲ್ಲಿ ಬಂದು ಹಿಟ್ ಆದಾಗ ಅಲ್ಲಿ ಗ್ಲೋ ಆಗುತ್ತೆ. ಸೊ ಡಿವಿಯೇಷನ್ ಆದಾಗ ಎ ಪಾಯಿಂಟಲ್ಲಿ ಅವರು ಬಂದು ಹಿಟ್ ಆಗ್ತಾ ಇದ್ದಾರೆ ಅಂತ ನೋಡ್ಕೊಳ್ಳಿ. ಸೊ ಅದೇ ರೇಸಿಗೆ ನಾನು ಮ್ಯಾಗ್ನೆಟಿಕ್ ಫೀಲ್ಡನ್ನು ಅಪ್ಲೈ ಮಾಡಿದೆ ಅಂತ ಅಂದ್ಕೊಳ್ಳಿ. ಓಕೆ, ಮ್ಯಾಗ್ನೆಟಿಕ್ ಫೀಲ್ಡನ್ನು ಅಪ್ಲೈ ಮಾಡಿದೆ, ಆಗಲೂ ಕೂಡ ಏನಾಗುತ್ತೆ, ಕ್ಯಾಥೋಡ್ ರೇಸು ಡಿವಿಯೇಟ್ ಆಗುತ್ತೆ. ಡಿವಿಯೇಟ್ ಆಗಿ ಇಟ್ ಈಸ್ ಹಿಟ್ಟಿಂಗ್ ಅಟ್ ದ ಪಾಯಿಂಟ್ ಬಿನಲ್ಲಿ ಎಲ್ಲೋ ಬಂದು ಕೂರ್ತಾ ಇದೆ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಅವ್ರೇನು ಮಾಡ್ತಾರೆ, ಅಡ್ಜಸ್ಟ್ ಮಾಡ್ತಾರೆ. ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಎರಡನ್ನೂ ಕೂಡ ಅಡ್ಜಸ್ಟ್ ಮಾಡಿ ಏನು ಮಾಡ್ತಾರೆ, ಆ ಕ್ಯಾಥೋಡ್ ರೇಸ್ ಡಿವಿಯೇಟ್ ಆಗಬಾರ್ದು, ಸ್ಟ್ರೈಟಾಗಿ ಹೋಗುವಾಗ ಮಾಡ್ತಾರೆ. ನೆಕ್ಸ್ಟು ಸೊ ಕ್ಯಾಥೋಡ್ ರೇಸ್ ಡಿವಿಯೇಟ್ ಆಗದೇ ಇನ್ನೊಂದು ಪಾಯಿಂಟಲ್ಲಿ ಬಂದು ಹಿಟ್ ಆಗುತ್ತೆ ಫ್ಲೂರಸೆಂಟ್ ಸ್ಕ್ರೀನ್ ಮೇಲೆ. ಸೊ ಇದು 3 ಸ್ಪಾಟ್ಗಳು ಬಂದಿದ್ದಾವೆ. ಒಂದು ಎಲೆಕ್ಟ್ರಿಕ್ ಫೀಲ್ಡನ್ನು ಅಪ್ಲೈ ಮಾಡಿದಾಗ ಎ ಅನ್ನೋ ಸ್ಪಾಟಲ್ಲಿ ಕ್ಯಾಥೋಡ್ ರೇಸು ಹಿಟ್ ಆಗ್ತಾ ಇದೆ. ಮ್ಯಾಗ್ನೆಟಿಕ್ ಫೀಲ್ಡನ್ನು ಅಪ್ಲೈ ಮಾಡಿದಾಗ ಬಿ ಅನ್ನೋ ಸ್ಪಾಟಲ್ಲಿ ಡಿವಿಯೇಟ್ ಆಗಿ ಹಿಟ್ ಆಗ್ತದೆ, ಇಲ್ಲಿ ಡಿವಿಯೇಷನ್ ಆಗ್ತದೆ. ಸೊ ಇನ್ ಪ್ರೆಸೆನ್ಸ್ ಆಫ್ ಬೋತ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ದೇರ್ ಈಸ್ ಎ ಡಿವಿಯೇಷನ್ ಆಫ್ ದ ಪಾತ್ ಆಫ್ ದ ಕ್ಯಾಥೋಡ್ ರೇಸ್. ಕ್ಯಾಥೋಡ್ ರೇಸು ಡಿವಿಯೇಟ್ ಆಗ್ತಾ ಇದೆ. ಆದರೆ ಆ ಎರಡೂ ಫೀಲ್ಡನ್ನ ನಾವು ಒಂದು ಲೆವೆಲಲ್ಲಿ ಅಡ್ಜಸ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಡಿವಿಯೇಷನ್ ಆಗಲ್ಲ, ಅದು ಸ್ಟ್ರೈಟಾಗಿ ಇಲ್ಲಿ ಬಂದು ಕೂರುತ್ತೆ. ಅರ್ಥ ಆಯ್ತಾ? ಅವಾಗ ಇವ್ರು ಹೇಳ್ತಾರೆ, ಯಾರು ಜೆ ಥಾಮ್ಸನ್, ಏನಂತ, ಇಲ್ಲೇನು ಡಿವಿಯೇಷನ್ ಆಗ್ತಾ ಇದೆಯೋ, ಆ ಕ್ಯಾಥೋಡ್ ರೇಸ್ ಏನು ಡಿವಿಯೇಷನ್ ಆಗ್ತಾ ಇದೆಯೋ ಆ ಡಿವಿಯೇಷನ್ ಆಗುವಂಥ ಕ್ವಾಂಟಿಟಿ, ಓಕೆನಾ, ಆ್ಯಂಗಲ್ ಆಫ್ ಡಿವಿಯೇಷನ್ನು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಆ್ಯಂಗಲ್ ಆಫ್ ಡಿವಿಯೇಷನ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕ್ವಾಂಟಿಟಿ ಆಫ್ ಚಾರ್ಜ್, ಕ್ವಾಂಟಿಟಿ ಆಫ್ ಚಾರ್ಜ್ ಪ್ರೆಸೆಂಟ್ ಆನ್ ದ ಪಾರ್ಟಿಕಲ್. ಕ್ವಾಂಟಿಟಿ ಆಫ್ ಚಾರ್ಜ್ ಅಂದರೆ ಈಗ ಕ್ಯಾಥೋಡ್ ರೇಸಲ್ಲಿ ಎಲೆಕ್ಟ್ರಾನ್ ಇದೆ, ಆ ಎಲೆಕ್ಟ್ರಾನ್ಗೆ ಸಮ್ ಚಾರ್ಜ್ ಇರುತ್ತೆ, ಆ ಚಾರ್ಜ್ದು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಏನು, ನೀವು ಕ್ವಾಂಟಿಟಿ ಆ ಎಲೆಕ್ಟ್ರಾನಲ್ಲಿರುವಂಥ ಚಾರ್ಜ್ದು ಕ್ವಾಂಟಿಟಿ ಜಾಸ್ತಿ ಆದಂಗೆಲ್ಲ ಡಿವಿಯೇಷನ್ನು ಕೂಡ ಜಾಸ್ತಿ ಆಗುತ್ತೆ. ಚಾರ್ಜ್ದು ಕ್ವಾಂಟಿಟಿ ಕಡಿಮೆ ಆದಂಗೆಲ್ಲ ಡಿವಿಯೇಷನ್ನು ಕಡಿಮೆ ಆಗುತ್ತೆ ಅನ್ನೋದು ಮೀನಿಂಗ್. ಅದು ಡೈರೆಕ್ಟ್ಲಿ ಪ್ರಪೋರ್ಷನಲ್. ಆ್ಯಂಡ್ ಆಲ್ಸೋ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇನ್ನೂ ಒಂದು ಟರ್ಮ್ಗೆ ಅದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಏನು ಅಂದರೆ ದಟ್ ಈಸ್ ಸ್ಟ್ರೆಂತ್ ಆಫ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಅಂದರೆ ನಾವಿಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡ್ತಾ ಇದ್ದೀವಲ್ವಾ, ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡ್ತಾ ಇದ್ದೀವಲ್ವಾ. ಸೊ ಈ ಎಲೆಕ್ಟ್ರಿಕ್ ಫೀಲ್ಡು ಮ್ಯಾಗ್ನೆಟಿಕ್ ಫೀಲ್ಡ್ದು ಕ್ವಾಂಟಿಟಿಗೆ ಆ್ಯಂಗಲ್ ಆಫ್ ಡಿವಿಯೇಷನು ಡೈರೆಕ್ಟಾಗಿ ಪ್ರಪೋರ್ಷನಲ್ ಆಗಿರುತ್ತಂತೆ. ಅಂದರೆ ನೀವು ಅಪ್ಲೈ ಮಾಡ್ತಾ ಇರೋವಂಥ ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡು ಹೈ ಇದ್ದಷ್ಟು ಡಿವಿಯೇಷನ್ನು ಕೂಡ ಹೈ ಇರುತ್ತೆ. ನೀವು ಅಪ್ಲೈ ಮಾಡ್ತಾ ಇರೋಂಥ ಫೀಲ್ಡ್ದು ಸ್ಟ್ರೆಂತ್ ಕಡಿಮೆ ಇದ್ದಷ್ಟು ಡಿವಿಯೇಷನ್ ಕಡಿಮೆ ಆಗುತ್ತೆ. ಆದರೆ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸೈಜ್ ಆಫ್ ದ ಪಾರ್ಟಿಕಲ್ ಅಥವಾ ಸೈಜ್ ಆಫ್ ದ ಚಾರ್ಜ್. ಆ ಕ್ಯಾಥೋಡ್ ರೇಸಲ್ಲಿರುವಂಥ ಪಾರ್ಟಿಕಲ್ದು ಸೈಜು ಇನ್ಕ್ರೀಸ್ ಆದಂಗೆಲ್ಲ ಡಿವಿಯೇಷನ್ ಕಡಿಮೆ ಇರುತ್ತೆ, ಸೈಜು ಕಡಿಮೆ ಆದಂಗೆಲ್ಲ ಡಿವಿಯೇಷನ್ ಜಾಸ್ತಿ ಆಗುತ್ತೆ. ಸೊ ಸೈಜ್ ಆಫ್ ದ ಪಾರ್ಟಿಕಲ್ಗೆ ಡಿವಿಯೇಷನ್ನು ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಬಟ್ ಕ್ವಾಂಟಿಟಿ ಆಫ್ ದ ಚಾರ್ಜು ಮತ್ತು ಸ್ಟ್ರೆಂತ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡಿಗೆ ಡೈರೆಕ್ಟಾಗಿ ಪ್ರಪೋರ್ಷನಲ್ ಆಗಿರುತ್ತೆ. ಸೊ ಇದನ್ನು ಸಮ್ಮರೈಸ್ ಮಾಡಿ ಜೆ ಥಾಮ್ಸನ್ ಅವರು ಎಕ್ಸ್ಪೆರಿಮೆಂಟನ್ನು ಮಾಡಿ ಇದನ್ನು ಸಮ್ಮರೈಸ್ ಮಾಡಿಬಿಟ್ಟು ಇಲ್ಲಿ ಆ್ಯಂಗಲ್ ಆಫ್ ಡಿವಿಯೇಷನ್ ಆಗ್ತಾ ಇದೆಯಲ್ಲ, ಎಷ್ಟು ಆ್ಯಂಗಲಲ್ಲಿ ಡಿವಿಯೇಷನ್ ಆಗುತ್ತೆ ಆ ಆ್ಯಂಗಲೆಲ್ಲ ಲೆಕ್ಕ ಮಾಡಿಕೊಂಡು ಒಂದು ವ್ಯಾಲ್ಯೂನ ಕೊಡ್ತಾರೆ. ಸೊ ಕ್ಯಾಲ್ಕುಲೇಷನ್ಸ್ ನಿಮಗಿಲ್ಲ, ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಆನ್ಸರ್ ಬರುತ್ತೆ ಅಂತ ಹೇಳ್ತಾರೆ. ಎಷ್ಟು, ಚಾರ್ಜ್ ಟು ಮಾಸ್ ರೇಷಿಯೋ, ಇದ್ಯಾರ್ದು ಎಲೆಕ್ಟ್ರಾನ್ ನಾವು ಫೈಂಡ್ ಔಟ್ ಮಾಡ್ತಾ ಇರೋದು. ಚಾರ್ಜ್ ಟು ಮಾಸ್ ರೇಷಿಯೋ ಆಫ್ ಎಲೆಕ್ಟ್ರಾನ್ ಬೈ ಜೆ ಥಾಮ್ಸನ್ ಕ್ಯಾಲ್ಕುಲೇಟೆಡ್ ಆ್ಯಸ್ 1.758820 into 10^11 ಕೂಲಾಂಬ್ ಪರ್ kg. ಓಕೆನಾ? ಯಾಕದು ಯೂನಿಟ್ ಬರುತ್ತೆ ನೋಡಿ, ಚಾರ್ಜ್ದು ಯೂನಿಟ್ ಏನು ಕೂಲಾಂಬ್, ಮಾಸ್ದು ಯೂನಿಟ್ ಏನು kg, ಅದಕ್ಕೆ ರೇಷಿಯೋದು ಯೂನಿಟ್ ಏನಾಯಿತು ಕೂಲಾಂಬ್ ಪರ್ kg. ಹೀಗೆ
ಜೆ ಥಾಮ್ಸನ್ ಅವರು ನಿಮಗೆ ಎಲೆಕ್ಟ್ರಾನ್ದು ಚಾರ್ಜ್ ಬೈ ಮಾಸ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಿ ನಮಗೆ ವ್ಯಾಲ್ಯೂನ ಕೊಡ್ತಾರೆ, ಅರ್ಥ ಆಯ್ತಾ. ಬಟ್ ಈಗ ಈ ವ್ಯಾಲ್ಯೂನ ಯೂಸ್ ಮಾಡಿಕೊಂಡು ಅವರು ಮಿಲಿಕನ್ ಅಂತ ಒಬ್ಬ ಸೈಂಟಿಸ್ಟ್ ಬರ್ತಾರೆ. ಅವರು 1906 ಮಿಲಿಕನ್ ಅನ್ನೋ ಸೈಂಟಿಸ್ಟು AR ಮಿಲಿಕನ್ ಅಂತ ಬರ್ತಾರೆ. ಅವರು ಚಾರ್ಜನ್ನ ಫೈಂಡ್ ಔಟ್ ಮಾಡ್ತಾರೆ. ನೋಡಿ, ನಮಗೆ ಈ ವ್ಯಾಲ್ಯೂ ಗೊತ್ತಿರಲಿಲ್ಲ. ಜೆ ಥಾಮ್ಸನ್ ಅವರು ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಅವರಿಗೆ ಚಾರ್ಜ್ ಗೊತ್ತಿಲ್ಲ, ಮಾಸ್ ಗೊತ್ತಿಲ್ಲ. ಬಟ್ ಚಾರ್ಜಿಂದ ಮಾಸನ್ನು ಡಿವೈಡ್ ಮಾಡಿದಾಗ ಏನು ಆನ್ಸರ್ ಬರುತ್ತೆ ಅಂತ ಕೊಟ್ಟರು. ಈಗ ಮಿಲಿಕನ್ ಅವ್ರು ಏನು ಮಾಡ್ತಾರೆ ಅಂದರೆ ಚಾರ್ಜನ್ನ ಫೈಂಡ್ ಔಟ್ ಮಾಡ್ತಾರೆ. ಈಗ ಎಷ್ಟು ಬರುತ್ತೆ ಅಂತ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತಾರೆ ಬೈ ಪರ್ಫಾರ್ಮಿಂಗ್ ಒನ್ ಎಕ್ಸ್ಪೆರಿಮೆಂಟ್ ಕಾಲ್ಡ್ ಆಯಿಲ್ ಡ್ರಾಪ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ. ಆ ಎಕ್ಸ್ಪೆರಿಮೆಂಟನ್ನು ಯಾವುದು ಆಯಿಲ್ ಡ್ರಾಪ್ ಎಕ್ಸ್ಪೆರಿಮೆಂಟು. ಬಟ್ ಎಕ್ಸ್ಪೆರಿಮೆಂಟದ ಎಕ್ಸ್ಪ್ಲನೇಷನ್ ನಿಮಗಿಲ್ಲ. ಆ ಎಕ್ಸ್ಪೆರಿಮೆಂಟ್ ಮಾಡಿದ್ಯಾರು ಮಿಲಿಕನ್, ಅದು ಗೊತ್ತಿರಬೇಕು. ಜೊತೆಗೆ ಅದರಿಂದ ಏನು ವ್ಯಾಲ್ಯೂ ಬಂತು ಅನ್ನೋದು ಗೊತ್ತಿರಬೇಕು. ಸೊ ಎಷ್ಟು ವ್ಯಾಲ್ಯೂ ಬರುತ್ತೆ ಅಂತ ನೋಡೋಣ. ದಟ್ ಈಸ್ ಆಯಿಲ್ ಡ್ರಾಪ್ ಎಕ್ಸ್ಪೆರಿಮೆಂಟ್ ಬೈ ಮಿಲಿಕನ್. ಸೊ ನಾವು ಮಿಲಿಕನ್ ಅನ್ನೋ ಸೈಂಟಿಸ್ಟು ಆಯಿಲ್ ಡ್ರಾಪ್ ಎಕ್ಸ್ಪೆರಿಮೆಂಟನ್ನು ಪರ್ಫಾರ್ಮ್ ಮಾಡಿ ಅವ್ರೇನು ಮಾಡ್ತಾರೆ, ಚಾರ್ಜ್ ಆಫ್ ದ ಎಲೆಕ್ಟ್ರಾನ್ನ ಫೈಂಡ್ ಔಟ್ ಮಾಡ್ತಾರೆ. ಆ ಚಾರ್ಜ್ ಆಫ್ ದ ಎಲೆಕ್ಟ್ರಾನ್ ಎಷ್ಟು ಬರುತ್ತೆ ಅಂದರೆ ಇ ಆಫ್ ದ ಎಲೆಕ್ಟ್ರಾನ್ ದಟ್ ಈಸ್ 1.60127 ಇಂಟು 10⁻−19 ಕೂಲಾಮ್ ಅಂತ ಹೇಳಿ ಫೈಂಡ್ ಔಟ್ ಮಾಡ್ತಾರೆ. 1.60127 ಇಂಟು 10⁻−19 ಕೂಲಾಮ್ ಅಷ್ಟು ಅವರು ವ್ಯಾಲ್ಯೂನ ಕಂಡುಹಿಡಿತಾರೆ. ಚಾರ್ಜ್ ಇಷ್ಟು ಬರ್ಬೋದು ಅಂತ ಹೇಳಿ ಫೈಂಡ್ ಔಟ್ ಮಾಡ್ತಾರೆ. ಸೊ ಚಾರ್ಜ್ನ ಕೊಟ್ಟ ಮೇಲೆ ನೋಡಿ, ಈಗ ನಮಗೆ ಆ ರೇಷಿಯೋ ಗೊತ್ತಿದೆ. ಚಾರ್ಜನ್ನ ಮಾಸನ್ನ ಡಿವೈಡ್ ಮಾಡಿದಾಗ ಏನು ಆನ್ಸರ್ ಬರುತ್ತೆ ಅಂತ ಗೊತ್ತಿದೆ. ನೆಕ್ಸ್ಟು ಚಾರ್ಜನ್ನ ಮಿಲಿಕನ್ ಅವರು ಕಂಡುಹಿಡ್ಕೊಟ್ಟಿದ್ದಾರೆ. ಈಗ ಚಾರ್ಜ್ ಗೊತ್ತಾಯಿತು, ಆ ರೇಷಿಯೋ ಗೊತ್ತಿದೆ. ಆ ರೇಷಿಯೋಯಿಂದ ನಾವೇನು ಮಾಡ್ಬೋದು, ಮಾಸ್ ಆಫ್ ದ ಎಲೆಕ್ಟ್ರಾನ್ನ ಫೈಂಡ್ ಔಟ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ನನಗೆ ಮಾಸ್ ಆಫ್ ದ ಎಲೆಕ್ಟ್ರಾನ್ ಬೇಕು. ಸೊ ಅದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನಾವು ಆ ಫಾರ್ಮುಲಾಯಿಂದ ಮಾಸ್ ಆಫ್ ಎಲೆಕ್ಟ್ರಾನ್ ಏನಾಗುತ್ತೆ, E by 1.758820 ಇಂಟು 10⁻11 ಬರುತ್ತೆ ಅಲ್ವಾ. ಈಗ ಚಾರ್ಜ್ ಆಲ್ರೆಡಿ ನಾವು ಫೈಂಡ್ ಔಟ್ ಮಾಡ್ಕೊಂಡಿದ್ವಿ ಬೈ ಆಯಿಲ್ ಡ್ರಾಪ್ ಎಕ್ಸ್ಪೆರಿಮೆಂಟಿಂದ ಮಿಲಿಕನ್ ಅವ್ರು ಕೊಟ್ಟಿದ್ದಾರೆ. ಸೊ ಆ ವ್ಯಾಲ್ಯೂನ ಇಲ್ಲಿ ಹಾಕೋಣ. 1.60127 ಇಂಟು 10⁻−19 ಡಿವೈಡೆಡ್ ಬೈ 1.758820 ಇಂಟು 10⁻11. ಸೊ ನಾವು ಇವೆರಡನ್ನು ಡಿವೈಡ್ ಮಾಡಿದಾಗ ವಿ ಗೆಟ್ ದ ಮಾಸ್ ಆಫ್ ದ ಎಲೆಕ್ಟ್ರಾನ್ ಆಸ್ 9.019 ಇಂಟು 10⁻−31 kg ಬರುತ್ತೆ. ಸೊ ದಿಸ್ ದ ವೇ ದ ಸೈಂಟಿಸ್ಟ್ ಡಿಸ್ಕವರ್ಡ್ ದ ಮಾಸ್ ಆಫ್ ದ ಎಲೆಕ್ಟ್ರಾನ್ 9.019 ಇಂಟು 10⁻−31 kg. ಸೊ ಇಲ್ಲಿ ನೋಡಿ, ಈಗ ಚಾರ್ಜ್ದು ಯೂನಿಟ್ ಏನು, ಕೂಲಾಮ್ ಅಲ್ವಾ. ಇಲ್ದು ರೇಷಿಯೋದು ಯೂನಿಟ್ ಏನು, ಕೂಲಾಮ್ ಪರ್ kg. ಸೊ ಇದನ್ನು ನೀವು ಮೇಲ್ಗಡೆ ತೊಗೊಂಡ್ರೆ ಕೂಲಾಮ್ಸ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸೊ ಪರ್ kg ಇರೋದು kg ಆಯಿತು. ಸೊ ಮಾಸ್ ಆಫ್ ದ ಎಲೆಕ್ಟ್ರಾನ್ ಬಿಕಮ್ಸ್ 9.019 ಇಂಟು 10⁻−31 kg ಬರುತ್ತೆ. ಸೊ ದಿಸ್ ಇಸ್ ದ ವೇ ದ ಸೈಂಟಿಸ್ಟ್ ಡಿಸ್ಕವರ್ಡ್ ದ ಎಲೆಕ್ಟ್ರಾನ್, ದೇರ್ ಬೈ ದೇ ಡಿಸ್ಕವರ್ಡ್ ದ ರೇಷಿಯೋ, ದೆನ್ ಚಾರ್ಜ್, ದೆನ್ ಮಾಸ್ ಆಫ್ ದ ಎಲೆಕ್ಟ್ರಾನ್. ಮತ್ತು ಎಲೆಕ್ಟ್ರಾನ್ದು ನಾವು ಚಾರ್ಜನ್ನ ಬರೀಬೇಕಾದ್ರೆ ಇದೇ ಕ್ವಾಂಟಿಟಿ ಇರುತ್ತೆ, ಬಟ್ ನೆಗೆಟಿವ್ ಹಾಕ್ತೀವಿ. ನೆಗೆಟಿವ್ ಸೈನ್ ಏನಕ್ಕೆ ಹಾಕ್ತೀವಿ ಅಂದರೆ ಆ್ಯಸ್ ವಿ ನೋ ಎಲೆಕ್ಟ್ರಾನ್ ಈಸ್ ಎ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್. ಹಾಗಾಗಿ ನಾವು ಅದಕ್ಕೆ ಮೈನಸ್ ಅಂತ ಬರೀತೀವಿ. ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಆದರೆ ಅದಕ್ಕೆ ಪ್ಲಸ್ ಅಂತ ಹೇಳಿ ಬರೀತೀವಿ. ಸೊ ದಿಸ್ ದ ವೇ ದಿ ಡಿಸ್ಕವರ್ಡ್. ಸೊ ಇಲ್ಲಿಗೆ ಎಲೆಕ್ಟ್ರಾನ್ ಹೇಗೆ ಡಿಸ್ಕವರ್ ಆಯಿತು ಅಂತ ನಿಮ್ಗೆ ಗೊತ್ತಾಯಿತು. ಎಲೆಕ್ಟ್ರಾನ್ ಡಿಸ್ಕವರ್ ಆದಮೇಲೆ ನೆಕ್ಸ್ಟ್ ಪ್ರೋಟಾನ್ನ ಹೇಗೆ ಡಿಸ್ಕವರ್ ಮಾಡಿದ್ರು ಅನ್ನೋದನ್ನ ನೋಡೋಣ. ನಾವು ಆ್ಯನೋಡ್ ರೇಸ್ ಹೇಗೆ ಡಿಸ್ಕವರ್ ಆಯಿತು ಅಂದರೆ ಪ್ರೋಟಾನ್ ಹೇಗೆ ಡಿಸ್ಕವರ್ ಆಯಿತು ಅನ್ನೋದನ್ನ ನೋಡೋಣ. ಈಗ ಕ್ಯಾಥೋಡ್ ರೇ ಡಿಸ್ಚಾರ್ಜ್ ಟ್ಯೂಬಲ್ಲಿ ನಿಮ್ಗೆ ಹೇಳಿದ್ದೆ ಏನಂತ, ಕ್ಯಾಥೋಡ್ ರೇಸ್ ಇದು ಸೆಟಪ್ ಎಲ್ಲ ನಿಮ್ಗೆ ಗೊತ್ತಿದೆ, ಎಕ್ಸ್ಪೆರಿಮೆಂಟಲ್ ಸೆಟಪ್ಪು. ಅಲ್ಲಿ ನಮ್ಗೆ ಗೊತ್ತಾಯ್ತೇನು, ಎಕ್ಸ್ಪೆರಿಮೆಂಟನ್ನು ಸ್ಟಾರ್ಟ್ ಮಾಡಿದಾಗ ಅಥವಾ ಬ್ಯಾಟ್ರಿ ಆನ್ ಮಾಡಿದಾಗ ಸಮ್ ರೇಸ್ ಆರ್ ಮೂವಿಂಗ್ ಫ್ರಮ್ ಕ್ಯಾಥೋಡ್ ಟು ಆ್ಯನೋಡ್ ಕಡೆಗೆ ಮೂವ್ ಆಗ್ತಿದ್ವು ಅಲ್ವಾ. ಸೊ ನೆಕ್ಸ್ಟು ಇದೇ ಎಕ್ಸ್ಪೆರಿಮೆಂಟಲ್ಲಿ ಏನು ಮಾಡ್ತಾರೆ ಅಂದರೆ ಅವರು ಆ್ಯನೋಡ್ ಕಡೆ ಸಮ್ ಪೋರ್ಸನ್ನ ಕ್ರಿಯೇಟ್ ಮಾಡಿರ್ತಾರೆ. ಓಕೆನಾ, ಸಾರಿ, ಕ್ಯಾಥೋಡ್ ಕಡೆ ಸಮ್ ಪೋರ್ಸನ್ನ ಕ್ರಿಯೇಟ್ ಮಾಡಿರ್ತಾರೆ. ಅವಾಗ ಆ ಪೋರ್ಸಿಂದ ಸಮ್ ರೇಸ್ ಆಚೆ ಬರ್ತಾ ಇರುತ್ತೆ. ಓಕೆ, ಅಂದರೆ ಆ ಪೋರ್ಸಿಂದ ಕ್ಯಾಥೋಡ್ ಕಡೆಯಿಂದ ಆಚೆ ಬರ್ತಾ ಇದೆ ಅಂದರೆ ಇಟ್ ಸ್ಟಾರ್ಟ್ ಫ್ರಮ್ ಆ್ಯನೋಡಿಂದ ಸ್ಟಾರ್ಟ್ ಆಗಿರಬೇಕು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅವಾಗ ಅದನ್ನು ಆ್ಯನೋಡ್ ರೇಸ್, ಬಿಕಾಸ್ ಇಟ್ ಇಸ್ ಸ್ಟಾರ್ಟಿಂಗ್ ಫ್ರಮ್ ಆ್ಯನೋಡ್. ಅಂದರೆ ಕ್ಯಾಥೋಡಿಂದ ಆಚೆ ಬರ್ತಾ ಇದೆ ಅಂದರೆ ಅದೆಲ್ಲಿ ಸ್ಟಾರ್ಟ್ ಆಗಿರಬೇಕು, ಆ್ಯನೋಡಲ್ಲಿ ತಾನೇ ಸ್ಟಾರ್ಟ್ ಆಗಿರಬೇಕು. ಅಂದರೆ ಆ್ಯನೋಡಿಂದ ಆಚೆ ಬರ್ತಾ ಇದೆ. ಇಟ್ ಈಸ್ ಜನರೇಟಿಂಗ್ ಫ್ರಮ್ ಆ್ಯನೋಡ್ ಆ್ಯಂಡ್ ದೋಸ್ ರೇಸ್ ಆರ್ ಕಾಲ್ಡ್ ಆಸ್ ಎ ಆ್ಯನೋಡ್ ರೇಸ್. ಆ್ಯನೋಡ್ ರೇಸ್ ಅಂತ ಹೇಳಿ ಕರಿತೀವಿ, ಆರ್ ಕನಲ್ ರೇಸ್ ಅಂತಲೂ ಕೂಡ ಕರೀತಾರೆ. ಅನದರ್ ನೇಮ್ ಕನಲ್ ರೇಸ್ ಅಂತಲೂ ಕೂಡ ಕರೀತಾರೆ, ಆ್ಯನೋಡ್ ರೇಸ್. ಆ್ಯಂಡ್ ಆ ಆ್ಯನೋಡ್ ರೇಸು
ಪಾಸಿಟಿವಿಂದ ಯಾವ ಕಡೆಗೆ ಅಟ್ರಾಕ್ಟ್ ಆಗ್ತದೆ, ಕ್ಯಾಥೋಡ್ ಕಡೆಗೆ ಅಟ್ರಾಕ್ಟ್ ಆಗ್ತದೆ. ಸೊ ಕ್ಯಾಥೋಡ್ ಅಂದ್ರೆ ಏನು, ನೆಗೆಟಿವ್ ಚಾರ್ಜ್. ಸೊ ನೆಗೆಟಿವ್ ಚಾರ್ಜ್ ಕಡೆಗೆ ಆ ಪಾರ್ಟಿಕಲ್ಸ್ ಅಟ್ರಾಕ್ಟ್ ಆಗಬೇಕು ಅಂದರೆ ಆ ಪಾರ್ಟಿಕಲ್ಗೆ ಚಾರ್ಜ್ ಏನಿರಬೇಕು, ಪಾಸಿಟಿವ್ ಇರಬೇಕು ಅಲ್ವಾ. ನೆಗೆಟಿವ್ಗೆ ಅಟ್ರಾಕ್ಟ್ ಆಗೋಕ್ಕೆ ಪಾಸಿಟಿವ್ ಚಾರ್ಜ್ ಇರಬೇಕು. ದಟ್ಸ್ ವೈ ದಟ್ ಆ್ಯನೋಡ್ ರೇಸ್ ಹ್ಯಾವಿಂಗ್ ಎ ಪಾಸಿಟಿವ್ ಚಾರ್ಜ್ ಅಂತ ನಾವು ಕರಿಬೋದು. ದಿಸ್ ದ ಆ್ಯನೋಡ್ ರೇಸ್ ಡಿಸ್ಕವರಿ ಹೇಗಾಯಿತು ಅನ್ನೋದ್ರ ಬಗ್ಗೆ. ಸೊ ನೆಕ್ಸ್ಟ್ ಕ್ಯಾರೆಕ್ಟರ್ಸ್ ಹೋಗೋಣ. ಆ್ಯನೋಡ್ದು ರೇಸ್ದು ಕ್ಯಾರೆಕ್ಟರ್ಸ್ ಏನೇನು ಅಂತ. ಈಗ ಕ್ಯಾಥೋಡ್ ರೇಸ್ ಕ್ಯಾರೆಕ್ಟರ್ಸ್ ಹೇಳಬೇಕಾದ್ರೆ ಒಂದು ಪಾಯಿಂಟ್ ಹೇಳಿದೆ ನಿಮಗೆ, ಏನು, ಕ್ಯಾಥೋಡ್ ರೇಸ್ದು ಪ್ರಾಪರ್ಟೀಸು ನಾವಿಲ್ಲಿ ಯೂಸ್ ಮಾಡುವಂಥ ಗ್ಯಾಸ್ ಮತ್ತು ಯೂಸ್ ಮಾಡುವಂಥ ಎಲೆಕ್ಟ್ರೋಡ್ದು ನೇಚರ್ ಮೇಲೆ ಡಿಪೆಂಡ್ ಆಗಿರಲ್ಲ ಅಂತ ಹೇಳಿದ್ದೆ ಕ್ಯಾಥೋಡ್ಗೆ. ಆದರೆ ಆ್ಯನೋಡ್ ರೇಸ್ದು ಪ್ರಾಪರ್ಟೀಸು ಅಂದರೆ E/m ರೇಷಿಯೋ ಆಗಿರ್ಬೋದು, ಮಾಸ್ ಆಫ್ ದ ಆ್ಯನೋಡ್ ರೇಸ್ ಆಗಿರ್ಬೋದು, ಈ ವ್ಯಾಲ್ಯೂಸ್ ಇದೆಯಲ್ಲ, ಇದೇನಾಗುತ್ತೆ ಇಲ್ಲಿ ನಾವು ಯೂಸ್ ಮಾಡೋ ಗ್ಯಾಸು ಮತ್ತು ಯೂಸ್ ಮಾಡ್ತಿರುವಂಥ ಎಲೆಕ್ಟ್ರೋಡು ಅದರದ್ದು ನೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಏನು ನೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಗ್ಯಾಸನ್ನು ಇಲ್ಲಿ ಯೂಸ್ ಮಾಡಿದರೆ, ಹೈಡ್ರೋಜನ್ ಹಾಕಿದ್ದೀವಿ ಅಂತ ಅಂದ್ಕೊಳ್ಳಿ, ಆವಾಗ ನಿಮಗೆ ಆ್ಯನೋಡ್ ರೇಸ್ ಬಂತು. ಅದಕ್ಕೆ ಅದರದ್ದೇ ಆದ E/m ರೇಷಿಯೋ ಇರುತ್ತೆ. ನೆಕ್ಸ್ಟು ಹೈಡ್ರೋಜನ್ ತೆಗೆದ್ರಿ, ಬೇರೆ ಇನ್ಯಾವುದೋ ಗ್ಯಾಸನ್ನ ಫಿಲ್ ಮಾಡಿದ್ರಿ, ಆವಾಗಲೂ ನಿಮಗೆ E/m ರೇಷಿಯೋ ಬರುತ್ತೆ. ಆದರೆ ಫಸ್ಟು ಹೈಡ್ರೋಜನಿಗೆ ಬಂದಿದ್ದ E/m ರೇಷಿಯೋ, ಈಗ ಯೂಸ್ ಮಾಡಿದ ಗ್ಯಾಸಿಗೆ ಬಂದಂಥ E/m ರೇಷಿಯೋ ಎರಡು ಸೇಮ್ ಇರಲ್ಲ. ನೀವು ಗ್ಯಾಸನ್ನು ಚೇಂಜ್ ಮಾಡ್ದಂಗೆಲ್ಲ ಬರುವಂಥ ವ್ಯಾಲ್ಯೂನೂ ಕೂಡ ಏನಾಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ದಟ್ ಇಸ್ ಅ ಮೀನಿಂಗ್. E/m ರೇಷಿಯೋ ಆಫ್ ಆ್ಯನೋಡ್ ರೇಸ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ದ ಗ್ಯಾಸ್ ಆ್ಯಂಡ್ ನೇಚರ್ ಆಫ್ ದ ಎಲೆಕ್ಟ್ರೋಡ್ ಯೂಸ್ಡ್ ಇನ್ ದ ಎಕ್ಸ್ಪೆರಿಮೆಂಟ್. ಅರ್ಥ ಆಯ್ತಲ್ವಾ. ಇದು ಇನ್ನೊಂದು ಪ್ರಾಪರ್ಟಿ ಏನು ಆ್ಯನೋಡ್ ರೇಸ್ದು ಅಂತ ಕೇಳಿದ್ರೆ, ಸೊ ಆ್ಯನೋಡ್ ರೇಸನ್ನು ಪ್ರಾಪರ್ಟೀಸು ಕ್ಯಾಥೋಡ್ ರೇಸ್ ಪ್ರಾಪರ್ಟೀಸ್ಗೆ ಎಂಟೈರ್ಲಿ ಡಿಫ್ರೆಂಟ್ ಅಪೋಸಿಟ್ ಆಗಿರುತ್ತೆ. ಅಂದರೆ ಕ್ಯಾಥೋಡ್ ರೇಸ್ ಯಾವ ರೀತಿ ಬಿಹೇವ್ ಮಾಡ್ತಾ ಇರುತ್ತೋ ಅದಕ್ಕೆ ಅಪೋಸಿಟಾಗಿ ಆ್ಯನೋಡ್ ರೇಸ್ ಬಿಹೇವ್ ಮಾಡ್ತವೆ. ಆಬ್ವಿಯಸ್ಲಿ ಅಲ್ವಾ, ಯಾಕೆಂದರೆ ಕ್ಯಾಥೋಡ್ ರೇಸ್ಗೆ ನೆಗೆಟಿವ್ ಚಾರ್ಜ್ ಇದೆ, ಆ್ಯನೋಡ್ ರೇಸ್ಗೆ ಪಾಸಿಟಿವ್ ಚಾರ್ಜ್ ಇದೆ. ಹಾಗಾಗಿ ಕ್ಯಾಥೋಡ್ ರೇಸ್ ಹೇಗೆ ಬಿಹೇವ್ ಮಾಡುತ್ತೋ ಅದಕ್ಕೆ ಅಪೋಸಿಟಾಗಿ ಆ್ಯನೋಡ್ ರೇಸು ಬಿಹೇವ್ ಮಾಡ್ತಾ ಹೋಗ್ತವೆ. ಸೊ ಇದು ಸಮ್ ಪ್ರಾಪರ್ಟೀಸ್ ಆಫ್ ದ ಆ್ಯನೋಡ್ ರೇಸ್ ಅಥವಾ ಕೆನಲ್ ರೇಸ್ ಅಂತ ಹೇಳಿ ಕರಿಬೋದು. ಅರ್ಥ ಆಯ್ತಲ್ವಾ. ಹೀಗೆ ನಾವು ಇಲ್ಲಿ ಹೈಡ್ರೋಜನ್ನ ನೀವು ಯೂಸ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ, ಸ್ಮಾಲೆಸ್ಟ್ ಪಾಸಿಟಿವ್ ಚಾರ್ಜ್ ಅಯಾನ ನಾವು ಪ್ರೊಡ್ಯೂಸ್ ಮಾಡೋದು ಯಾವುದರಿಂದ, ಹೈಡ್ರೋಜನಿಂದ. ಹೈಡ್ರೋಜನ್ ಗ್ಯಾಸನ್ನು ಯೂಸ್ ಮಾಡಿದಾಗ ನಮಗೆ ಸ್ಮಾಲೆಸ್ಟ್ ಲೈಟೆಸ್ಟ್ ಪಾಸಿಟಿವ್ ಅಯಾನ್ ಸಿಗುತ್ತೆ. ಆ ಲೈಟೆಸ್ಟ್ ಸ್ಮಾಲೆಸ್ಟ್ ಪಾಸಿಟಿವ್ ಅಯಾನ್ ಬಂತಲ್ಲ ನಮಗೆ, ಎಲ್ಲಿಂದ ಬಂತು, ಹೈಡ್ರೋಜನಿಂದ. ಆ ಸ್ಮಾಲೆಸ್ಟ್ ಲೈಟೆಸ್ಟ್ ಪಾಸಿಟಿವ್ ಅಯಾನ್ ವಿ ಒಬ್ಟೈನ್ ಫ್ರಮ್ ಹೈಡ್ರೋಜನ್ ಗ್ಯಾಸ್ ಇಸ್ ಕಾಲ್ಡ್ ಆಸ್ ಎ ಪ್ರೋಟಾನ್. ಪ್ರೋಟಾನ್ ಅಂದ್ರೆ ಏನು ಅಂತ ಕೇಳಿದ್ರೆ ಇದು ನೆನ್ಪಿಟ್ಕೊಳ್ಳಿ, ಗೊತ್ತಾಯ್ತಾ. ಪ್ರೋಟಾನ್ ಅಂದ್ರೇನು, ಸ್ಮಾಲೆಸ್ಟ್ ಲೈಟೆಸ್ಟ್ ಪಾಸಿಟಿವ್ ಅಯಾನ್ ಪ್ರೊಡ್ಯೂಸ್ ಫ್ರಮ್ ಹೈಡ್ರೋಜನ್ ಗ್ಯಾಸ್ ಇಸ್ ಕಾಲ್ಡ್ ಆಸ್ ಎ ಪ್ರೋಟಾನ್ ಅಂತ ಹೇಳಿ ಕರಿತೀವಿ. ಸೊ ಹೀಗೆ ಪ್ರೋಟಾನ್ದು ಡಿಸ್ಕವರಿ ಆಯಿತು. ಸೊ ಪ್ರೋಟಾನ್ ಡಿಸ್ಕವರಿನೂ ಆಗೋಯ್ತು. ನೆಕ್ಸ್ಟು ಚಾಡ್ವಿಕ್ ಅಂತ ಒಬ್ಬರು ಸೈಂಟಿಸ್ಟ್ ಬರ್ತಾರೆ. ಯಾರು, ಚಾಡ್ವಿಕ್ ಅಂತ ಹೇಳಿಬಿಟ್ಟು ಇನ್ 1932 ಅರೌಂಡ್ 1932ನಲ್ಲಿ ಈ ಚಾಡ್ವಿಕ್ ಅನ್ನೋ ಸೈಂಟಿಸ್ಟು ಒಂದು ಎಕ್ಸ್ಪೆರಿಮೆಂಟನ್ನು ಪರ್ಫಾರ್ಮ್ ಮಾಡ್ತಾರೆ. ಏನದು ಎಕ್ಸ್ಪೆರಿಮೆಂಟು ಅಂದರೆ, ಒಂದು ಬೆರ್ಲಿಯಂ ಶೀಟನ್ನು ತಗೋತಾರೆ. ಓಕೆ, ಇದು ಬೆರ್ಲಿಯಂ ಶೀಟ್. ಓಕೆನಪ್ಪ. ಈ ಬೆರ್ಲಿಯಂ ಶೀಟ್ ಮೇಲೆ ಅಲ್ಫಾ ಪಾರ್ಟಿಕಲ್ ಬೀಳೋ ಹಾಗೆ ಮಾಡ್ತಾರೆ. ಅಲ್ಫಾ ರೇಸನ್ನು ಅದ್ರ ಮೇಲೆ ಬೊಂಬಾರ್ಡ್ ಮಾಡ್ತಾರೆ, ಬೀಳೋ ಹಾಗೆ ಮಾಡ್ತಾರೆ. ಯಾವಾಗ ಅಲ್ಫಾ ರೇಸು ಆ ಬೆರ್ಲಿಯಂ ಮೇಲೆ ಬಿದ್ದಾಗ ದೆರ್ ಇಸ್ ಸಮ್ ಪಾರ್ಟಿಕಲ್ಸ್ ಆರ್ ಎಮಿಟೆಡ್ ಫ್ರಮ್ ಬೆರ್ಲಿಯಂ. ಸಮ್ ಪಾರ್ಟಿಕಲ್ಸ್ ಎಮಿಟ್ ಆಗಿರುತ್ತೆ. ಆ ಪಾರ್ಟಿಕಲ್ಸ್ದು ಮಾಸು ಪ್ರೋಟಾನ್ಗಿಂತ ಸ್ವಲ್ಪ ಹೆವಿ ಇರುತ್ತೆ ಮತ್ತು ಆ ಪಾರ್ಟಿಕಲ್ಸು ನ್ಯೂಟ್ರಲ್ ಆಗಿತ್ತು. ದಟ್ ಪಾರ್ಟಿಕಲ್ಸ್ ಆರ್ ನ್ಯೂಟ್ರಲ್. ನ್ಯೂಟ್ರಲ್ ಅಂತ ಹೆಂಗೆ ಗೊತ್ತಾಗುತ್ತೆ, ವೆನ್ ಯು ಅಪ್ಲೈಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಟು ದಿಸ್ ಪಾರ್ಟಿಕಲ್ ವಿಲ್ ನಾಟ್ ಡಿವಿಯೇಟ್ ಟು ಎನಿ ಚಾರ್ಜ್. ಪ್ಲಸ್ ಕಡೆಗೂ ಅಟ್ರಾಕ್ಟ್ ಆಗಲ್ಲ, ಮೈನಸ್ ಕಡೆಗೂ ಅಟ್ರಾಕ್ಟ್ ಆಗಲ್ಲ. ಅಂದಮೇಲೆ ಅದಕ್ಕೇನು ಚಾರ್ಜ್ ಇಲ್ಲ ಅಂತ ಅಲ್ವಾ. ಚಾರ್ಜ್ ಇದ್ರೆ ಏನಾಗುತ್ತೆ, ಪಾಸಿಟಿವ್ ಚಾರ್ಜ್ ಇದ್ದರೆ ನೆಗೆಟಿವ್ ಕಡೆಗೆ ಅಟ್ರಾಕ್ಟ್ ಆಗುತ್ತೆ ಎಲೆಕ್ಟ್ರಿಕ್ ಫೀಲ್ಡನ್ನು ಅಪ್ಲೈ ಮಾಡಿದಾಗ. ನೆಗೆಟಿವ್ ಇದ್ದರೆ ಪಾಸಿಟಿವ್ ಕಡೆಗೆ ಅಟ್ರಾಕ್ಟ್ ಆಗುತ್ತೆ. ಆದರೆ ಈ ಪಾರ್ಟಿಕಲ್ಸು ಯಾವ ಕಡೆಗೂ ಅಟ್ರಾಕ್ಟ್ ಆಗ್ತಿರ್ಲಿಲ್ಲ. ಎಲೆಕ್ಟ್ರಿಕ್ ಫೀಲ್ಡನ್ನು ನೀವು ಅಪ್ಲೈ ಮಾಡಿದಾಗ ಪಾಸಿಟಿವ್ ಕಡೆಗೂ ಅಟ್ರಾಕ್ಟ್ ಆಗ್ತಿಲ್ಲ, ನೆಗೆಟಿವ್ ಕಡೆಗೂ ಅಟ್ರಾಕ್ಟ್ ಆಗ್ತಿಲ್ಲ. ಅದರ ಅರ್ಥ ಏನು, ಈ ಪಾರ್ಟಿಕಲ್ಗೆ ಯಾವುದೇ ಚಾರ್ಜ್ ಇಲ್ಲ. ಚಾರ್ಜ್ ಇಲ್ಲ ಅಂದಾಗ ನ್ಯೂಟ್ರಲ್ ಅಂತ ಹೇಳಿ ಕರಿತೀವಿ. ಮತ್ತು ಇವ್ರದ್ದು ಮಾಸು ಪ್ರೋಟಾನ್ಗಿಂತ ಸ್ವಲ್ಪ ಹೆವಿ ಇತ್ತು. ಓಕೆನಾ. ಸೊ ಅಂಥ ಪಾರ್ಟಿಕಲ್ಸ್ನ ಅವ್ರು ಎಂತ ಕರೆದು ನ್ಯೂಟ್ರಾನ್ಸ್ ಅಂತೇಳಿ ಕರೆದ್ರು. ಇದನ್ನ ನ್ಯೂಟ್ರಾನ್ಸ್ನ ಆಗಿರೋ ಡಿಸ್ಕವರ್ ಮಾಡಿದ್ದು ಯಾರು, ಚಾಡ್ವಿಕ್. ಸೊ ನೋಡಿ, ಹೀಗೆ ಒಂದು ಆಟಮಲ್ಲಿ ಮುಂಚೆ ಒಂದು ಕಾನ್ಸೆಪ್ಟ್ ಇತ್ತು. ಏನು, ಯಾರು ಡಾಲ್ಟನ್ಸ್ ಹೇಳಿದ ಪ್ರಕಾರ ಆಟಮೇ ಲಾಸ್ಟು, ಅದನ್ನು ಫರ್ದರ್ ಡಿವಿಷನ್ ಮಾಡೋಕ್ಕೆ ಆಗೋದೇ ಇಲ್ಲ ಅನ್ನೋ ಒಂದು ಕಾನ್ಸೆಪ್ಟು ಇಲ್ಲಿಗೆ ಹೋಯಿತು. ಏಕೆಂದರೆ ಪ್ರೋಟಾನ್ ಡಿಸ್ಕವರ್ ಆಯಿತು, ಎಲೆಕ್ಟ್ರಾನ್ ಡಿಸ್ಕವರ್ ಆಯಿತು, ನ್ಯೂಟ್ರಾನ್ ಡಿಸ್ಕವರ್ ಆಯಿತು. ಸೊ ಆಟಮ್ ಒಳಗಡೆ ಇನ್ನೂ 3 ಸಬ್ ಅಟಾಮಿಕ್ ಪಾರ್ಟಿಕಲ್ ಇದೆ ಅನ್ನೋದು ಗೊತ್ತಾಗುತ್ತೆ. ಅರ್ಥ ಆಯ್ತಲ್ವ. ಈ ರೀತಿ ಈ 3 ಪಾರ್ಟಿಕಲ್ನ ಸೈಂಟಿಸ್ಟ್ಗಳು ಡಿಸ್ಕವರ್ ಮಾಡಿದ್ರು, ಪ್ರೋಟಾನ್, ಎಲೆಕ್ಟ್ರಾನ್, ನ್ಯೂಟ್ರಾನ್. ಬಟ್ ನ್ಯೂಟ್ರಾನ್ ಡಿಸ್ಕವರ್ ಆಗೋಕ್ಕಿಂತ ಮುಂಚೆ
ಎಲೆಕ್ಟ್ರಾನ್ ಡಿಸ್ಕವರ್ ಆಗಿತ್ತು, ಪ್ರೋಟಾನ್ ಡಿಸ್ಕವರ್ ಆಗಿತ್ತು, ಇನ್ನು ನ್ಯೂಟ್ರಾನ್ ಡಿಸ್ಕವರ್ ಆಗಿರಲಿಲ್ಲ. ಆ ಸಿಚುಯೇಷನಲ್ಲಿ ಸೈಂಟಿಸ್ಟ್ಗಳು ಪ್ರೋಟಾನ್ ಮತ್ತು ಎಲೆಕ್ಟ್ರಾನು ಆಟಮ್ ಒಳಗಡೆ ಹೇಗೆ ಅರೇಂಜ್ ಆಗಿರುತ್ತೆ, ಪ್ರೋಟಾನ್ ಏನು ಇದೆ ಅಂತ ಗೊತ್ತಾಯಿತು, ಎಲೆಕ್ಟ್ರಾನ್ ಇದೆ ಅಂತ ಗೊತ್ತಾಯಿತು, ನೆಕ್ಸ್ಟ್ ಏನು ಕ್ವಶನ್ನು ಹೆಂಗೆ ಅರೇಂಜ್ ಆಗಿದ್ದಾರೆ ಅವರು ಆಟಮ್ ಒಳಗಡೆ ಅನ್ನೋ ಕ್ವಶನ್ ಬಂದೇ ಬರುತ್ತೆ. ಬಟ್ ನ್ಯೂಟ್ರಾನ್ ಡಿಸ್ಕವರ್ ಆಗೋಕ್ಕಿಂತ ಮುಂಚೆನೇ ಜೆ ಥಾಮ್ಸನ್ನು ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ ಹೇಗೆ ಡಿಸ್ಕವರ್ ಅರೇಂಜ್ ಆಗಿರುತ್ತೆ ಆಟಮ್ ಒಳಗಡೆ ಅಂತ ಹೇಳೋಕ್ಕೆ ಟ್ರೈ ಮಾಡ್ತಾರೆ. ಅದನ್ನು ನಾವು ಅಟಾಮಿಕ್ ಮಾಡೆಲ್ ಅಂತ ಹೇಳಿ ಕರಿತೀವಿ. ಅಟಾಮಿಕ್ ಮಾಡೆಲ್ ಅಂದರೆ ಒಂದು ಆಟಮ್ ಒಳಗಡೆ ಪ್ರೋಟಾನು, ನ್ಯೂಟ್ರಾನ್ಸ್, ಎಲೆಕ್ಟ್ರಾನ್ಸ್ ಹೆಂಗೆ ಅರೇಂಜ್ ಆಗಿರುತ್ತೆ ಅನ್ನೋದನ್ನ ನಾವು ಮಾಡೆಲ್ ಅಂತ ಹೇಳಿ ಕರಿತೀವಿ, ಎಕ್ಸ್ಪ್ಲೇನ್ ಮಾಡೋದನ್ನ. ಸೊ ಜೆ ಥಾಮ್ಸನ್ನು ನ್ಯೂಟ್ರಾನ್ ಡಿಸ್ಕವರ್ ಆಗೋಕ್ಕಿಂತ ಮುಂಚೆನೇ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ ಹೇಗೆ ಅರೇಂಜ್ ಆಗಿರುತ್ತೆ ಆಟಮ್ ಒಳಗಡೆ ಅನ್ನೋದಕ್ಕೆ ಒಂದು ಮಾಡೆಲ್ನ ಕೊಡ್ತಾರೆ. ಅದನ್ನು ಜೆ ಥಾಮ್ಸನ್ ಅಟಾಮಿಕ್ ಮಾಡೆಲ್ ಅಂತ ಹೇಳಿ ಕರಿತೀವಿ. ಆ ಮಾಡೆಲ್ ಹೇಗಿರುತ್ತೆ ಅದನ್ನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಜೆ ಥಾಮ್ಸನ್ ಅಟಾಮಿಕ್ ಮಾಡೆಲ್ ನೋಡೋಣ. ಬಟ್ ನೆನಪಿರಲಿ, ಈ ಮಾಡೆಲ್ಲು ಎಕ್ಸ್ಪ್ಲೈನ್ ಮಾಡಿದ್ದು ಜೆ ಥಾಮ್ಸನ್ ಅವರು ಇನ್ನು ನ್ಯೂಟ್ರಾನ್ ಡಿಸ್ಕವರ್ ಆಗೋಕ್ಕಿಂತ ಮುಂಚೆ. ಯಾಕೆಂದರೆ ಇವರು ಅರೇಂಜ್ಮೆಂಟಲ್ಲೆಲ್ಲ ಏನು ಹೇಳ್ತಾರೆ, ಪ್ರೋಟಾನ್ ಎಲೆಕ್ಟ್ರಾನ್ ಹೆಂಗೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅಷ್ಟೇ ಹೇಳ್ತಿರ್ತಾರೆ, ನ್ಯೂಟ್ರಾನ್ ಬಗ್ಗೆ ಎಲ್ಲೂ ಹೇಳಲ್ಲ ನಾವು. ಆವಾಗ ನೀವು ನ್ಯೂಟ್ರಾನ್ ಎಲ್ಲಿ ಹೇಳ್ತಾ ಇಲ್ವಲ್ಲ ಅಂತ ಅನ್ಕೋಬಾರ್ದು. ಯಾಕೆಂದರೆ ನ್ಯೂಟ್ರಾನ್ ಡಿಸ್ಕವರ್ ಆಗಿದ್ದು ಈ ಮಾಡೆಲ್ ಆದಮೇಲೆ, ಓಕೆ, 1932ನಲ್ಲಿ. ಸೊ ಅದಕ್ಕಿಂತ ಮುಂಚೆನೇ ಈ ಮಾಡೆಲ್ನ ಕ್ರಿಯೇಟ್ ಮಾಡಿದರು. ಸೊ ಅಕಾರ್ಡಿಂಗ್ ಟು ಜೆ ಥಾಮ್ಸನ್, ಆಟಮ್ ಅನ್ನೋದು ಒಂದು ಸ್ಪೆರಿಕಲ್ ಶೇಪಲ್ಲಿ ಇರುತ್ತಂತೆ. ಅವ್ರ ಪ್ರಕಾರ, ಅಕಾರ್ಡಿಂಗ್ ಟು ಜೆ ಥಾಮ್ಸನ್, ಆಟಮ್ ಯಾವ ಶೇಪಲ್ಲಿರುತ್ತೆ, ಸ್ಪೆರಿಕಲ್ ಶೇಪಲ್ಲಿರುತ್ತೆ. ಆ ಆಟಮ್ ಒಳಗಡೆ ಪ್ರೋಟಾನ್ಗಳು, ಆ ಸ್ಪೆರಿಕಲ್ ಶೇಪ್ ಒಳಗಡೆ ಪ್ರೋಟಾನ್ಗಳು ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತಂತೆ. ಪ್ರೋಟಾನ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಯೂನಿಫಾರ್ಮ್ಲಿ ಥ್ರೂಔಟ್, ಎಲ್ಲ ಕಡೆ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತಂತೆ. ಆ್ಯಂಡ್ ಎಲೆಕ್ಟ್ರಾನ್ಸ್ ಆರ್ ಎಂಬೆಡೆಡ್ ಇನ್ ಇಟ್ ಅಂತ ಹೇಳ್ತಾರೆ. ಅಂದರೆ ಎಲೆಕ್ಟ್ರಾನ್ಸ್ ಮಧ್ಯ ಎಲ್ಲೋ ಇರುತ್ತೆ ಹೀಗೆ ಅಂತ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಹೀಗಿರ್ಬೋದು ಅರೇಂಜ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಆ್ಯಂಡ್ ಪ್ರೋಟಾನ್ ಇನ್ಸೈಡ್ ದ ಆಟಮ್ ಹೀಗಿರ್ಬೋದು ಅಂತ ಜೆ ಥಾಮ್ಸನ್ ಅವರು ಈ ಥರ ಮಾಡೆಲನ್ನು ಕೊಡ್ತಾರೆ. ಅವ್ರ ಪ್ರಕಾರ ಆಟಮ್ ಹ್ಯಾಸ್ ಸ್ಪೆರಿಕಲ್ ಶೇಪ್ ವೇರ್ ಪ್ರೋಟಾನ್ಸ್ ಆರ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಆ್ಯಂಡ್ ಎಲೆಕ್ಟ್ರಾನ್ಸ್ ಆರ್ ಎಂಬೆಡೆಡ್ ಇನ್ ಇಟ್ ಅಂತ ಹೇಳ್ತಾರೆ. ಈ ಮಾಡೆಲ್ಗೆ ಇನ್ನೊಂದು ಹೆಸರು ಕೊಡ್ತಾರೆ, ಇನ್ನು 2 ನೇಮ್ಸ್ ಇದೆ. ಪ್ಲಮ್ ಪಡ್ಡಿಂಗ್ ಮಾಡೆಲ್ ಆರ್ ವಾಟರ್ ಮೆಲನ್ ಮಾಡೆಲ್ ಅಂತಲೂ ಕೂಡ ಕರೀತಾರೆ. ವಾಟರ್ ಮೆಲನ್ ಮಾಡೆಲ್ ಅಥವಾ ಪ್ಲಮ್ ಪಡ್ಡಿಂಗ್ ಮಾಡೆಲ್, ವಾಟರ್ ಮೆಲನ್ ಮಾಡೆಲ್ ಅಥವಾ ಪ್ಲಮ್ ಪಡ್ಡಿಂಗ್ ಮಾಡೆಲ್ ಅಂತಲೂ ಕೂಡ ಕರಿತೀವಿ. ಯಾಕೆ ಇದನ್ನು ವಾಟರ್ ಮೆಲನ್ ಮಾಡೆಲ್ ಅಂತ ಕರಿತೀವಿ ಅದನ್ನ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಿಮಗೆ. ಈಗ ವಾಟರ್ ಮೆಲನ್ ನೀವೆಲ್ಲ ನೋಡಿರ್ತೀರ, ಅದಕ್ಕೆ ಶೇಪ್ ಹೇಗಿದೆ, ಸ್ಪೆರಿಕಲ್ ಶೇಪ್ ಇದೆ. ಆ ಸ್ಪೆರಿಕಲ್ ಶೇಪ್ ಒಳಗಡೆ ನಿಮಗೆ ಆ ರೆಡ್ ಪೋರ್ಷನ್ ಇರುತ್ತಲ್ಲ, ಹಣ್ಣು ರೆಡ್ ಪೋರ್ಷನ್, ಅದನ್ನು ಅವರು ಪ್ರೋಟಾನ್ಸ್ಗೆ ಕಂಪೇರ್ ಮಾಡ್ಕೋತಾರೆ. ಅಲ್ಲೇನು ಬ್ಲ್ಯಾಕ್ ಸೀಡ್ಸ್ ಇದೆಯಲ್ಲ ವಾಟರ್ ಮೆಲನಲ್ಲಿ, ಆ ಬ್ಲ್ಯಾಕ್ ಸೀಡ್ಸನ್ನು ಅವರು ಎಲೆಕ್ಟ್ರಾನ್ಗೆ ಕಂಪೇರ್ ಮಾಡ್ತಾರೆ. ಹಾಗಾಗಿ ಇದನ್ನು ವಾಟರ್ ಮೆಲನ್ ಮಾಡೆಲ್ ಅಂತಲೂ ಕೂಡ ಕರಿತೀವಿ. ಪ್ಲಮ್ ಪಡ್ಡಿಂಗ್, ನೀವು ನೋಡಿರ್ಬೋದು, ಪ್ಲಮ್ ಪಡ್ಡಿಂಗ್ ಅಂದಾಗ ಅಲ್ಲಿ ಚಾಕ್ಲೇಟ್ಸನ್ನು ಮೇಲ್ಗಡೆ ಹಾಕಿರ್ತಾರೆ, ಆ ಥರ ಎಲೆಕ್ಟ್ರಾನ್ಸ್ಗಳು ಇಲ್ಲಿ ಅಂಟ್ಕೊಂಡಿರುತ್ತೆ ಅನ್ನೋ ರೀತಿ ಆ ಜೆ ಥಾಮ್ಸನ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆನಾ. ಬಟ್ ಜೆ ಥಾಮ್ಸನ್ ಎಕ್ಸ್ಪ್ಲೇನ್ ಮಾಡಿದಂಥ ಈ ಅಟಾಮಿಕ್ ಮಾಡೆಲ್ನ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೋಸ್ಕರ ನೆಕ್ಸ್ಟ್ ರುದರ್ಫೋರ್ಡ್ ಏನು ಮಾಡ್ತಾರೆ, ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ವೆದರ್ ಇಟ್ ಈಸ್ ಟ್ರೂ ಆರ್ ನಾಟ್, ಹೀಗೆ ಇರ್ಬೋದಾ ಅಥವಾ ಬೇರೆ ಇರ್ಬೋದಾ ಅಂತ ಕಂಡುಹಿಡ್ಕೊಳ್ಳೋಕ್ಕೆ ರುದರ್ಫೋರ್ಡ್ ಅವರು ಇನ್ನೊಂದು ಎಕ್ಸ್ಪೆರಿಮೆಂಟನ್ನು ಮಾಡ್ತಾರೆ ಟು ಸ್ಟಡಿ ದ ಸ್ಟ್ರಕ್ಚರ್ ಆಫ್ ಆಟಮ್. ಅಂದರೆ ಆಟಮ್ ಒಳಗಡೆ ಪ್ರೋಟಾನ್ ಎಲೆಕ್ಟ್ರಾನ್ ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿದೆ, ಅಥವಾ ಜೆ ಥಾಮ್ಸನ್ ಸರ್ ಹೇಳಿರೋ ಪ್ರಕಾರನೇ ಡಿಸ್ಟ್ರಿಬ್ಯೂಟ್ ಆಗಿದೆಯಾ ಅಥವಾ ಬೇರೆ ಥರ ಇದೆಯಾ ಅಂತ ಕಂಡುಹಿಡ್ಕೊಳ್ಳೋಕ್ಕೆ ರುದರ್ಫೋರ್ಡ್ ಏನು ಮಾಡ್ತಾರೆ, ಇನ್ನೊಂದು ಎಕ್ಸ್ಪೆರಿಮೆಂಟನ್ನು ಮಾಡ್ತಾರೆ. ಆ ಎಕ್ಸ್ಪೆರಿಮೆಂಟನ್ನು ಆಲ್ಫಾ ರೇ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್ ಅಂತ ಹೇಳಿ ಕರಿತೀವಿ. ಆ ಎಕ್ಸ್ಪೆರಿಮೆಂಟಿಂದ ತುಂಬಾ ಯೂಸಸ್ ಆಯಿತು. ಸಮ್ ಜೆ ಥಾಮ್ಸನ್ ಮಾಡೆಲ್ ಇರುವಂಥ ಸಮ್ ಡಿಸ್ಅಡ್ವಾಂಟೇಜಸ್ ಗೊತ್ತಾಯಿತು. ಸೊ ಹಾಗಾಗಿ ನೋಡೋಣ ರುದರ್ಫೋರ್ಡ್ ಎಕ್ಸ್ಪೆರಿಮೆಂಟು ಹೇಗೆ ಮಾಡಿದ್ರು, ಆಲ್ಫಾ ರೇ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟನ್ನು ಹೇಗೆ ಮಾಡಿದ್ರು, ಅದರಿಂದ ಏನೇನು ವಿಷಯಗಳು ಗೊತ್ತಾಯಿತು ಸ್ಟ್ರಕ್ಚರ್ ಆಫ್ ಆಟಮ್ ಬಗ್ಗೆ ಅನ್ನೋದನ್ನ ನೋಡೋಣ. ನೆಕ್ಸ್ಟು ರುದರ್ಫೋರ್ಡ್ ಆಲ್ಫಾ ರೇ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟನ್ನು ಕಲಿಯೋಣ. ರುದರ್ಫೋರ್ಡ್ ಎಕ್ಸ್ಪೆರಿಮೆಂಟನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಕಲಿಯೋಣ. ಇವತ್ತಿನ ಕ್ಲಾಸಲ್ಲಿ ಏನೇನು ಕಲ್ತ್ವಿ ಅನ್ನೋದನ್ನ ಒಂದ್ಸಲ ಡಿಸ್ಕಷನ್ ಮಾಡಿಬಿಡ್ತೀವಿ. ಫಸ್ಟು ಆಟಮ್ ಅನ್ನೋದು ಇಂಡಿವಿಸಿಬಲ್ ಅಂತ ಅಂದ್ಕೊಂಡಿದ್ರು. ಅಕಾರ್ಡಿಂಗ್ ಟು ಡಾಲ್ಟನ್ಸ್ ಅಟಾಮಿಕ್ ಥಿಯರಿ, ಆಟಮ್ಸ್ ಆರ್ ಇಂಡಿವಿಸಿಬಲ್ ಅನ್ನೋದು ಸೈಂಟಿಸ್ಟ್ಗಳಲ್ಲಿ ಒಂದು ಭಾವನೆ ಇತ್ತು. ಸೊ ಅದನ್ನು ಚೇಂಜ್ ಮಾಡ್ತಾ ಹೋದರು ಸೈಂಟಿಸ್ಟ್ಗಳು ಇನ್ನು ಎಂಡ್ ಆಫ್ ದ 19 ಆ್ಯಂಡ್ ಬಿಗಿನಿಂಗ್ ಆಫ್ ದ 20th ಸೆಂಚುರಿಯಲ್ಲಿ. ಸೊ ಅದರಲ್ಲಿ ಫಸ್ಟ್ ಎಕ್ಸ್ಪೆರಿಮೆಂಟು ಮೈಕಲ್ ಫ್ಯಾರಡೆ ಪರ್ಫಾರ್ಮ್ ಮಾಡಿದ್ದು. ಅದಾದಮೇಲೆ ಕ್ಯಾಥೋಡ್ ರೇ ಟ್ಯೂಬ್ ಎಕ್ಸ್ಪೆರಿಮೆಂಟ್ ಆಯಿತು. ಆ ಕ್ಯಾಥೋಡ್ ರೇ ಟ್ಯೂಬ್ ಎಕ್ಸ್ಪೆರಿಮೆಂಟಿಂದ ನಾವು ಎಲೆಕ್ಟ್ರಾನ್ ಡಿಸ್ಕವರಿನ ಕಂಡುಹಿಡ್ಕೊಂಡ್ವಿ. ದೆನ್ ಕ್ಯಾಥೋಡ್ ರೇದು ಪ್ರಾಪರ್ಟೀಸ್ನ ಕಲ್ತ್ವಿ. ಕ್ಯಾಥೋಡ್ ರೇ ಪ್ರಾಪರ್ಟೀಸ್ನ ಕಲ್ತ ಮೇಲೆ ಎಲೆಕ್ಟ್ರಾನ್ದು E/m ರೇಷಿಯೋನ ಫೈಂಡ್ ಔಟ್ ಮಾಡಿದ್ರು ಜೆ ಥಾಮ್ಸನ್ ಅವರು. E/m ರೇಷಿಯೋನ ಫೈಂಡ್ ಔಟ್ ಮಾಡಿದ್ರು. ಆ E/m ರೇಷಿಯೋನ ಫೈಂಡ್ ಔಟ್ ಮಾಡಿದ ಮೇಲೆ ಮಿಲಿಕನ್ ಅವರು, ಸೈಂಟಿಸ್ಟ್ AR ಮಿಲಿಕನ್ ಅವರು ಎಲೆಕ್ಟ್ರಾನ್ದು ಚಾರ್ಜ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತಾರೆ.
ಅವ್ರು ಬೈ ಆಯಿಲ್ ಡ್ರಾಪ್ ಎಕ್ಸ್ಪೆರಿಮೆಂಟು ಅವ್ರು ಕಂಡಿಡಿದಂಥ ಚಾರ್ಜ್ ವ್ಯಾಲ್ಯೂನ ನಾವು ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಮಾಸ್ ಆಫ್ ದ ಎಲೆಕ್ಟ್ರಾನ್ನ ಕಂಡಿಡಿದ್ವಿ. ಓಕೆನಾ. ಸೊ ಅದಾದಮೇಲೆ ಆ್ಯನೋಡ್ ರೇಸನ್ನು ಫೈಂಡ್ ಔಟ್ ಮಾಡಿದ್ರು. ಆ್ಯನೋಡ್ ರೇಸನ್ನೇ ಪ್ರೋಟಾನ್ಸ್ ಅಂತಲೂ ಕೂಡ ಕರೆದ್ರು. ಅದಾದಮೇಲೆ ನಾವು ಆ್ಯನೋಡ್ ರೇಸ್ದು ಪ್ರಾಪರ್ಟೀಸ್ನ ಕಲ್ತ್ವಿ. ಆ್ಯನೋಡ್ ರೇಸ್ಗೆ ಏನೇನು ಪ್ರಾಪರ್ಟೀಸ್ ಇದೆ ಅಂತ ಹೇಳಿಬಿಟ್ಟು. ಅದಾದಮೇಲೆ ನ್ಯೂಟ್ರಾನ್ನ ಡಿಸ್ಕವರ್ ಮಾಡಿದ್ದು ಚಾಡ್ವಿಕ್ ಅಂತ ಗೊತ್ತಾಯಿತು. ಹೇಗೆ ಡಿಸ್ಕವರ್ ಮಾಡಿದ್ರು ಅನ್ನೋದನ್ನ ಕಲ್ತ್ಕೊಂಡ್ವಿ ನಾವು. ಅದಾದಮೇಲೆ ನಾವು ಜೆ ಥಾಮ್ಸನ್ ಅಟಾಮಿಕ್ ಮಾಡೆಲನ್ನು ಕಲ್ತ್ವಿ. ಅದರಲ್ಲಿ ಒಂದು ಆಟಮ್ ಒಳಗಡೆ ಪ್ರೋಟಾನ್ಸ್ ಮತ್ತು ಎಲೆಕ್ಟ್ರಾನ್ಸು ಹೇಗೆ ಅರೇಂಜ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ಇಷ್ಟು ಕಲ್ತಿದ್ದೀವಿ. ಮುಂದಿನ ಕ್ಲಾಸಲ್ಲಿ ನಾವು ರುದರ್ಫೋರ್ಡ್ ಆಲ್ಫಾ ರೇ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟನ್ನು ಸ್ಟಾರ್ಟ್ ಮಾಡಿ ಉಳಿದಿದ್ದ ಟಾಪಿಕನ್ನು ಮಾಡೋಣ. ಸೊ ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.